ಮಂಗಳಮೂರ್ತಿ ಪಾವನ ಚರಿತ ಪರಮಾನಂದಮಯ ಪುರಹರ ಪುರಂದರ ಪೂಜಿತಾಂಘ್ರಿ ಸರೋಜ ಶಶಿಮೌಳಿ ಶರಣ ಜನ ಸುರಧೇನು ಗಂಗಾಧರ ಗಜಾಸುರಮಥನ ಗೌರೀವರ ತ್ರಿಯಂಬಕನೊಲಿದು ಸಲಹುಗೆ ಸಕಲ ಸಜ್ಜನರ ಗಂಗಾಧರ ಗಜಾಸುರಮಥನ ಗೌರೀವರ ತ್ರಿಯಂಬಕನೊಲಿದು ಸಲಹುಗೆ ಸಕಲ ಸಜ್ಜನರ ಗಂಗಾಧರ ಆಸ್ತಿಕ ಬಂಧುಗಳೇ, ರಾಮಾಯಣ ದರ್ಶನಂ ಪ್ರವಚನ ಮಾಲಿಕೆ ತೊರವೆ ರಾಮಾಯಣವನ್ನು ಆಧರಿಸಿ ಈ ಸಂಚಿಕೆ ಪ್ರವಚನ ಮಾಲಿಕೆ ಸಂಪನ್ನಗೊಂಡಿದೆ. 47ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಸುಂದರಕಾಂಡದ 2ನೇ ಸಂಧಿಯಲ್ಲಿದ್ದೇವೆ. ನಾವು ಸೀತಾನ್ವೇಷಣೆಗೆ ಹೊರಟಂತಹ ಹನುಮಂತ ಕುಂಭಕರ್ಣನ ಭವನ, ವಿಭೀಷಣನ ಭವನ, ಇಲ್ಲಿ ಎಲ್ಲ ಕಡೆಯಲ್ಲಿಯೂ ಹುಡುಕುತ್ತಾನೆ. ಅಲ್ಲಿಂದ ಈ ರಾತ್ರಿಯ ಹೊತ್ತು ರಾವಣನ ಭವ್ಯ ಭವನದ ಕಡೆಗೆ ಬರ್ತಾ ಇದ್ದಾನೆ. ನೋಡೋಣ. ಹೊಕ್ಕನ ಮಖಶಾಲೆಯನು ಕಳಿದೆಕ್ಕ ತುಳದಲ್ಲಿ ಮೆರೆದುದೈ ಸಭೆ ಕಳಿದೆಕ್ಕ ತುಳದಲ್ಲಿ ಮೆರೆದುದೈ ಸಭೆ ಹೊಕ್ಕುಳಿನ ಹೂದೊಡವಿನ ರಸನ ಸಭೆಜ ಸಡಗರವ ಮಿಕ್ಕುಶತ ಸಾವಿರದ ಕಂಬದ ತೆಕ್ಕೆಗಳ ತನಿ ಬೆಳಗಿನಲಿ ಕಣ್ಣಿಕ್ಕಲಸದಳವ್ಯೋಬವಲು ತೇಜೋ ವಿಲಾಸದಲ್ಲಿ ಶತ ಸಾವಿರದ ಕಂಬದ ತೆಕ್ಕೆಗಳ ತನಿ ಬೆಳಗಿನಲಿ ಕಣ್ಣಿ ಕಲಸದಳವೆಂಬವಲು ತೇಜೋ ವಿಲಾಸದಲ್ಲಿ ಹೊಕ್ಕನ ಮುಖಶಾಲೆಯರು ಅಪೂರ್ವವಾದಂತಹ ಭವ್ಯ ಬಂಗಲೆ ರಾವಣನದ್ದು. ಆ ಮುಖಮಂಟಪ ಮೊಗಸಾಲೆ, ಅಲ್ಲಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಹನುಮಂತ. ಕವಿ ವರ್ಣಿಸ್ತಾನೆ, ಸಕಲ ರತ್ನಗಳ ಲಾವಣ್ಯದಿಂದ ಕೂಡಿಕೊಂಡಿತ್ತು. ಚಿನ್ನದಿಂದ ನಿರ್ಮಿತವಾದಂತಹ ಮರಕತ ಶಿಲೆಯ ಕೋಟೆಯ ಸಾಲುಗಳು ಅಲ್ಲಿ ವೈಭವದಿಂದ ರಂಜಿಸುತ್ತಿತ್ತು ಅಂತ ಕವಿ ಹೇಳಿದ್ದಾನೆ. ವಿವಿಧ ಕಾಂತಿಯ ಸಾಗರದ ಅಲೆಗಳೋಪಾದಿಯಲ್ಲಿ ಕಣ್ಣು ಕೋರೈಸುವ ರೀತಿಯಲ್ಲಿ ರಾವಣನ ಭವನದ ಮುಖಮಂಟಪ, ಹೊರಗಿನ ಆವರಣದಲ್ಲೇ ಅಂತಹ ಆಕರ್ಷಣೆಗಳಿತ್ತು. ದಿವ್ಯವು ಭವ್ಯವಾಗಿತ್ತಂತೆ. 100,000 ಕಂಬಗಳ ಸಾಲು, ಒಂದೊಂದು ಕಂಬಗಳು ಅಪೂರ್ವವಾದಂತಹ ಕೆತ್ತನೆಗಳು, ಸೌಂದರ್ಯದ ಪ್ರತಿಮೂರ್ತಿಗಳಂತೆ ಕಾಣುತ್ತಿತ್ತು. ದಿಟ್ಟತನದಿಂದ ರಾವಣನ ಅರಮನೆಯನ್ನು ಪ್ರವೇಶ ಮಾಡುತ್ತಾನೆ ಹನುಮಂತ. ಅತಿಶಯವಾದಂತಹ ತೇಜಸ್ಸಿನ ರಾವಣನ ಸಭೆ ಪದ್ಮನಾಭನ ಓಲಗಕ್ಕೆ ಮಿಗಿಲಾಗಿತ್ತು ಅಂತ ಹೇಳ್ತಾನೆ. ಹರಡಿದ ಮುತ್ತುಗಳು, ಸಂಚರಿಸುವ ಆನೆಯ ಮದದ ನೀರಿನ ಪ್ರವಾಹಗಳು ಕಾಣ್ತಿದ್ದದ್ದು. ಮದ ಬಂದಾಗ ಮದೋದಕ ಆನೆಯ ತಲೆಯಿಂದ ಸುರಿಯುತ್ತದೆ. ಆ ಮದೋದಕ ಪ್ರವಾಹವಾಗಿ ಹರಿದ್ರೆ ಹೇಗೆ, ಈ ಕಲ್ಪನೆಯನ್ನು ಮುತ್ತಿನಿಂದ ಮಾಡಿದ್ರಂತೆ, ಹರಿವ ರೀತಿಯಲ್ಲಿ ಮಾಡಿದ್ರಂತೆ. ಅಲ್ಲಿ
ಅಲ್ಲಿರುವಂತಹ ಒಂದೊಂದು ಗೊಂಬೆಗಳು ಸೌಂದರ್ಯಾತಿಶಯದಿಂದ ಇತ್ತಂತೆ. ಸ್ತ್ರೀಯರ ಪಾದದ ಅಡಿಗಳ ನೆಲದ ಮೇಲೆ ಮೂಡಿಸಿದ ಹೆಜ್ಜೆಯ ಗುರುತುಗಳು ರೇಖಿಸಲ್ಪಟ್ಟಿತ್ತು. ಸೌಂದರ್ಯದ ಉಪಾಸಕನೋ ಸೌಂದರ್ಯದ ಆರಾಧಕನೋ ಆ ರೀತಿ ಇತ್ತು ಅಂತ ಕವಿ ಹೇಳ್ತಾನೆ. ಅಲ್ಲಿ ತಾವರೆಯ ಕೊಳಗಳೆಂಬ ಭ್ರಮೆಯನ್ನು ನಿರ್ಮಾಣ ಮಾಡುವಂತಹ ಕೊಳಗಳು ನಿರ್ಮಿಸಲ್ಪಟ್ಟಿತ್ತು. ಭ್ರಮ ನಿರ್ಮಾಣ ಮಾತ್ರ. ಉದಾಹರಣೆಗೆ ಮಹಾಭಾರತದಲ್ಲಿ ಮಯನ ಮಂಟಪ ಭ್ರಮೆಯನ್ನು ನಿರ್ಮಾಣ ಮಾಡಿದೆ ಕೌರವನಿಗೆ. ಕೆರೆ ಉಂಟು, ನೀರಿದೆ, ಸರೋವರ ಅಂತ ಬಟ್ಟೆ ಎತ್ತಿದ್ರೆ ಕೌರವನಿಗೆ ಅಲ್ಲಿ ಸರೋವರ ಇರಲಿಲ್ಲ. ಸರೋವರ ಅಲ್ಲ ಇದು ಅಂತ ನೋಡಿ ಇಳಿದ್ರೆ ಬಟ್ಟೆ ಒದ್ದೆಯಾಗಿ ಬಿದ್ದಿದ್ದಾನೆ. ಬಾಗಿಲುಂಟು ಅಂತ ನುಗ್ಗಿದ್ರೆ ಬಾಗಿಲಿಲ್ಲ, ಗೋಡೆ ಹಣೆಗೆ ತಾಗಿದೆ. ಇಲ್ಲಿ ಬಾಗಿಲು ಇಲ್ಲ ಅಂತ ಗ್ರಹಿಸಿ ಮುಂದೆ ಹೋದ್ರೆ ಅಲ್ಲಿ ಬಾಗಿಲಿತ್ತು. ಈ ಸ್ಥಿತಿ ಮಯಮಂಟಪದಲ್ಲಿ ಏನಾಗಿತ್ತೋ ಮಹಾಭಾರತದಲ್ಲಿ ಅದಕ್ಕಿಂತ ಮಿಗಿಲಾಗಿ ಇಲ್ಲಿ ಇತ್ತು ಅಂತ ಹೇಳ್ತಾನೆ. ಒಂದನ್ನೊಂದು ಅಭಿಮುಖವಾಗಿರುವಂತಹ ಬಾಗಿಲುಗಳು ಎಲ್ಲಿ ಒಳ ಹೋಗಬೇಕು ಎಲ್ಲ ಹೊರ ಹೋಗಬೇಕು ಅಂತ ಗೊತ್ತಾಗಲಿಕ್ಕಿಲ್ಲ. ನಮ್ಮಲ್ಲಿ ಸೌಂದರ್ಯದ ಪರಿಕರಗಳನ್ನು ಮಾರುವ ಅಂಗಡಿ ಮುಗ್ಗಟ್ಟುಗಳಲ್ಲಿ ಹಾಗಿರುತ್ತದೆ, ಅಥವಾ ಬಟ್ಟೆ ಅಂಗಡಿಯಲ್ಲಿರ್ತದೆ. ನಾವು ನಿಂತಾಗ ಅನೇಕ ಕಪಾಟುಗಳು ಕಾಣುವಂತಹದ್ದು, ಇದೆಲ್ಲ ಕಾಣುವಂತಹದ್ದು. ಆ ರೀತಿಯ ವ್ಯವಸ್ಥೆಗಳಿತ್ತು. ಕುಮಾರಕರೆ ರತಿ ಕ್ರೀಡಾಸಕ್ತ ರಾವಣನ ಆ ಭವನದಲ್ಲಿ ಒಂದೊಂದು ಸಂಕೇತಗಳು ರತಿ ಕ್ರೀಡೆಯನ್ನು ತೋರಿಸುತ್ತಿತ್ತು. ಅವನಲ್ಲಿರುವಂತಹ ಕಾಮುಕತನ, ಶೃಂಗಾರ ಆಭಾಸಗಳು ಏನು ಅಂತ ನಾವು ಹೇಳುತ್ತೇವೆ. ಅಸ್ಥಾನದಲ್ಲಿ ಶೃಂಗಾರ ಆಭಾಸ, ಈ ಆಭಾಸವು ಸೌಂದರ್ಯದಿಂದ ಕೂಡಿತ್ತು ಅಂತ ತರ ಹೇಳ್ತಾನೆ ಇಲ್ಲಿ. ಅದು ಆಭಾಸವಾಗಿ ಕಾಣುತ್ತಿರಲಿಲ್ಲ. ಕಡೆದ ಚಿನ್ನದ ಕೆತ್ತನೆಯ ಕೆಲಸ ಮಾಡಿದ ಉಪ್ಪರಿಗೆ ಮನೆಯ ಬಾಗಿಲುಗಳು ನೀಲಮಣಿಗಳದ್ದು, ಮುತ್ತು ಮಾಣಿಕ್ಯಗಳನ್ನು ಮತ್ತು ಅದರ ಪ್ರಕಾಶದ ತರಂಗಗಳು ಕಾಣುವ ರೀತಿಯಲ್ಲಿ ಅಲ್ಲಿ ಇತ್ತಂತೆ ಕಿರಣಗಳು. ಕತ್ತಲೆ ಗೋಚರಿಸಿದಂತೆ, ಆಮೇಲೆ ಕತ್ತಲೆ ಹೋಗಿ ಸ್ವಚ್ಛವಾದ ಬೆಳಕಿರುವಂತೆ ಒಂದೊಂದು ವ್ಯವಸ್ಥೆಗಳು ಅಲ್ಲಿ ಇತ್ತು. ಬೆಳದಿಂಗಳು ಹೊಂಬಿಸಿಲು ಎರಡು ಹೊಂದಿಕೊಂಡು ಬಂತು ಅಂತ ಕಾಣುವ ಚಿತ್ರ ವಿಚಿತ್ರ ವ್ಯವಸ್ಥೆಗಳು ಅಲ್ಲಿತ್ತು ಅಂತ ಹೇಳ್ತಾನೆ. ಕಾರಣ ರಾವಣನ ಬಡಗಿಗಳು ಯಾರು ಅಂತ ಕೇಳೋಣ. ಬಡಗಿಯರು ಮಯ ವಿಶ್ವಕರ್ಮರು, ಮೃಡ ಸರೋಜ ಅಜರಿವಗೆ ಬೇಡಿದ ಕೊಡುವವರು, ಭಂಡಾರಿ ಧನಪತಿ ಗುರು ಮುಹೂರ್ತಿಕನು, ಗೆಡೆಗರುದ್ರಾದಿಗಳು ಸಿರಿಜಲಿ ಬಡವನೇ ಬೆರಗೆ ನೆನುತ್ತ, ಸಿರಿಜಲಿ ಬಡವನೇ ಬೆರಗೆ ನೆನುತ್ತ, ಕೆಲಸಿಡಿದು ಕಾಲಿಂದುದೆದು ಕದವನು ಹೊಕ್ಕನ ಹನುಮಾಯ, ಹೊಕ್ಕನ ಹನುಮಾಯ. ರಾವಣನ ಬಡಗಿಯರು ಅಲ್ಲಿ ಶಿಲ್ಪವನ್ನು ಕಡೆಯುವವರೋ, ಕೆತ್ತುವವರೋ, ಮೆತ್ತುವವರೋ, ಕೊಯ್ಯುವವರೋ, ತಿಕ್ಕುವವರೋ ಇದು ಯಾರು? ಸಾಮಾನ್ಯ ಶಿಲ್ಪಿಗಳಲ್ಲ. ಅಲ್ಲಿ ಮಯ ಮತ್ತು ವಿಶ್ವಕರ್ಮರು ಶಿಲ್ಪಿಗಳು. ಮಹಾಭಾರತದಲ್ಲಿ ಒಬ್ಬ ಮಯ ನಿರ್ಮಿಸಿದಂಥ ಮಂಟಪವೇ ಹಾಗಿತ್ತು. ಇಲ್ಲಿ ಮಯ ಮತ್ತು ವಿಶ್ವಕರ್ಮರು ಜಗತ್ತಿನ ಅಪೂರ್ವ ಶಿಲ್ಪಿಗಳು ಇಬ್ರು. ಇವರು ಇಬ್ರು ಅಲ್ಲಿ ಅವರ ತಮ್ಮ ಸಾಮರ್ಥ್ಯದಿಂದ ಈಶ್ವರ ಮತ್ತು ಬ್ರಹ್ಮರು ಇವನ ಕೇಳಿ ತಂದು ಕೊಡುವವರು. ಮತ್ತೆ ಕೊರತೆ ಏನು? ಯಾವುದು ಕೇಳಿದ್ರು ಈಶ್ವರ ಬ್ರಹ್ಮ ಹರ ವಿರಂಚಿಗಳು ಅನುಗ್ರಹ ಮಾಡುತ್ತಾರೆ ಇವನಿಗೆ. ಇವನಿಗೆ ಸಂಪತ್ತಿನ ಕೊರತೆ ಇಲ್ಲಂತೆ. ಕುಬೇರನೇ ಇಲ್ಲಿ ಕೋಶಾಧ್ಯಕ್ಷ. ಇಲ್ಲಿಯ ಭಂಡಾರಿ ಅಂದರೆ ಭಂಡಾರದ ಯಜಮಾನ ಯಾರು? ಕುಬೇರ. ಅವ ರಾವಣನಿಗೆ ಕೇಳಿದ್ದನ್ನು ಕೊಡ್ತಾನೆ, ಆಪ್ತ. ಇನ್ನು ಎಲ್ಲಿ ಯಾವುದಿರಬೇಕು, ಹೇಗಿರಬೇಕು ಅಂತ ಸಲಹೆ ಕೊಡುವ ಯಾರು? ವಾಸ್ತುವಿನ ಬಗ್ಗೆ ಇರಬಹುದು ಅಥವಾ ಜ್ಯೋತಿಷ್ಯದ ಬಗ್ಗೆ ಇರಬಹುದು. ಇವನಿಗೆ ಮೂರ್ತಿಕ, ಮೂರ್ತಿಕ ಅಂದರೆ ಜ್ಯೋತಿಷಿ ಅಂತ ಅರ್ಥ. ಬೃಹಸ್ಪತಿಯೇ ಜ್ಯೋತಿಷಿ ಇಲ್ಲಿ, ಅವನೇ ಮೂರ್ತಿಕ ಇಲ್ಲಿ. ಅದು ವೈದಿಕ ಭಾಷೆಯಲ್ಲಿ ಜ್ಯೋತಿಷಿಗೆ ಮೂರ್ತಿಕ ಅಂತ ಹೆಸರು. ಹಾಗೆ ಗೆಳೆಯರು ಯಾರು? ಇಂದ್ರಾದಿ ದಿಕ್ಪಾಲಕರು ಇವನಿಗೆ ಆಪ್ತರು. ಅದು ಪ್ರೀತಿಯಿಂದ ಅಲ್ಲ, ಗಮನಿಸಬೇಕು ನಾವು, ಭೀತಿಯಿಂದ.
ಇವ ಹೇಳಿದ್ದಂತೆ ಇವನ ಆಜ್ಞಾಶಕ್ತಿ ನಡೀತದೆ. ಇಂದ್ರಾದಿ ದೇವತೆಗಳಲ್ಲಿ ಅದು ಭೀತಿಯಿಂದ ಅವರನ್ನು ನಿಯಂತ್ರಿಸಿದವ ಇವ ಅಂತ ಹೇಳ್ತಾನೆ. ಸಂಪತ್ತನ್ನು ನೋಡಿದರೆ ಇವ ಬಡವನೇ, ಆಶ್ಚರ್ಯ ಏನು, ಎಂತ ಇದ್ರೇನು, ಸ್ತ್ರೀಲಂಪಟ ಅಲ್ವ ಇವ ಅಂತ ಹನುಮಂತನಿಗೆ ಕಂಡಿತಂತೆ. ಎನ್ನುತ್ತಾ ಪಕ್ಕಕ್ಕೆ ನೆಗೆದು ಬಾಗಿಲಿನಿಂದ ಒದ್ದ ಅಂತೆ ಹನುಮಂತ. ರಾವಣನ ಭವನ ಅಂತ ಗೊತ್ತಾಯಿತು. ಆ ರಾವಣನಲ್ಲಿರುವಂತಹ ಸಿಟ್ಟು, ಆಕ್ರೋಶ, ಸೀತೆಯನ್ನು ಅಪಹರಿಸಿದ ರಾವಣ. ಹಾಗಾದ ಕಾರಣ ನಿರ್ದಾಕ್ಷಿಣ್ಯವಾಗಿ ಬಾಗಿಲಿಗೆ ಒದ್ದದ್ದೇ ಹನುಮಂತ. ಒದ್ದು ಒಳನುಗ್ಗುತ್ತಾನೆ ಅಂತವ, ಏನು ದಾಕ್ಷಿಣ್ಯ ಮಾಡಲಿಲ್ಲ. ಆಗ ಎಚ್ಚರ ಆಯ್ತಂತೆ ಒಳಗಿದ್ದವರಿಗೆ, ಯಾರಿದು ಯಾರಿದು ಅಂತ ಎಚ್ಚರ ಆಯ್ತಂತೆ ಆ ಬಾಗಿಲಿನಲ್ಲಿ. ಅವರು ಎದ್ದು ಮುಷ್ಟಿ ಬಿಗಿದು ಹನುಮಂತನನ್ನು ಪ್ರತಿರೋಧಿಸುವ ಮಧ್ಯೆ ಅವರನ್ನು ಗುದ್ದಿ ಕುತ್ತಿಗೆ ಹಿಡಿದು ಅಮುಕಿ ಅವರು ಧ್ವನಿ ಎತ್ತದಂತೆ ಅವನನ್ನು ಮೌನದಲ್ಲಿ ಅವರನ್ನು ಅಮುಕಿ ಹಿಡಿದನಂತೆ. ಹಾಗೆ ಗುದ್ದಿನಿಂದ ಅವರೆಲ್ಲ ಬಿದ್ದು ಹೋದರು. ರಕ್ತಖಚಿತವಾದಂತಹ ಹೊಳೆಯುವಂತಹ ಭವನಗಳು ಅಂತ ಹೇಳ್ತಾನೆ ಇಲ್ಲಿ. ಅಲ್ಲಿಂದ ಸೀತೆಯನ್ನು ಕದ್ದ ಕಳ್ಳ ರಾವಣನ ಅಂತಃಪುರದ ಕಡೆಗೆ ಬರ್ತಾನೆ ಅಂತ ಕವಿ ಹೇಳ್ತಾನೆ. ಸೀತೆಯನ್ನು ಕದ್ದ ಕಳ್ಳನ ಮಲಗುವ ಕೋಣೆಯ ಕಡೆಗೆ ಬಂದ ಹನುಮಂತ ಅಂತ ತೊರವೆಯಲ್ಲಿ ಹೇಳಿದ. ಸ್ಪಷ್ಟ ಉಂಟು. ತ್ರಿಪುರಾರಿಯ ಮಿತ್ರನಾದಂತಹ ಕುಬೇರನ ಉದ್ಯಾನವನದಲ್ಲಿ ಎಂತಹ ಸುಗಂಧ ದ್ರವ್ಯಗಳ ಗಮಗಮಿಸುವಿಕೆ, ಸುವಾಸನೆ, ಪರಿಮಳ ಹೇಗಿದೆಯೋ ಆ ರೀತಿಯ ಸೊಂಪು ಈ ಕಂಡಿತು. ಈ ಜಗತ್ತಿನ ಮಹಾ ಸುಗಂಧ ದ್ರವ್ಯಗಳು ಯಾವುದೆಲ್ಲ ಇದೆ ಆ ವ್ಯವಹಾರವನ್ನು ಇಟ್ಟುಕೊಂಡಂತಹ ವಾಯುದೇವನ ಆಳವಾದಂತಹ ಸುಂದರ ಭರಣಿಯಂತೆ ರಾವಣನ ಮಲಗುವ ಕೋಣೆ ಕಂಡಿತಂತೆ. ಜಗತ್ತಿನಲ್ಲಿ ಯಾವುದೆಲ್ಲ ಸುವಾಸನೆಯುಕ್ತವಾದದ್ದುಂಟು, ಸುಮಧುರವಾದದ್ದುಂಟು, ಅತ್ಯಂತ ಪರಿಮಳಯುಕ್ತವಾದದ್ದುಂಟು, ಅದರ ಭರಣಿ ಯಾವುದು ಅಂತ ಕೇಳಿದರೆ ಗಾಳಿ. ಗಾಳಿಗೆ ಸ್ವಯಂ ಗಂಧವಿಲ್ಲ. ಯಾವ ವ್ಯಂಜನದ ಮೇಲೆ, ವಸ್ತುವಿನ ಮೇಲೆ ಅದು ಹಾರಿ ಹೋಗ್ತದೆಯೋ, ಸುಳಿದು ಹೋಗ್ತದೆಯೋ ಆ ಪರಿಮಳವನ್ನದು ಹೊಂದಿಕೊಳ್ತದೆ ಗಾಳಿಗೆ. ಹಾಗಾದರೆ ಜಗತ್ತಿನಲ್ಲಿ ಯಾವ ಸುಗಂಧವೇ ಇರಲಿ ಅದು ವಾಯು ಅದಕ್ಕೆ ಭರಣಿ, ಅದನ್ನು ಭರಿಸುವುದಕ್ಕೆ ಮತ್ತು ಧರಿಸುವುದಕ್ಕೆ. ಅಂತಹ ಭರಣಿ ಯಾವುದು ಅಂತ ಕೇಳಿದರೆ ಅಲ್ಲಿ ರಾವಣನ ಅಂತಃಪುರ ಅಂತ ಹೇಳಿದ್ದಾನೆ. ಆ ಅಂತಃಪುರದ ಒಳಗೆ ಆ ಸುವಾಸನೆಯನ್ನು ಬೀರುತ್ತಿದ್ದ ಒಳಗೆ ಹನುಮಂತ ಪ್ರವೇಶ ಮಾಡ್ತಾನೆ. ನಂಬಿಕೆಯ ಅಕ್ಕರೆಯ ನೋಟದಿಂದ ಇಡೀ ನೋಡ್ತಾನಂತೆ, ಪರಿಶೀಲಿಸ್ತಾನೆ. ಅವನಿಗೆ ಭ್ರಮೆ ಆಯಿತು. ರಾವಣನ ಬಳಿಗೆ ಬಂದನಂತೆ. ಮನ್ಮಥನ ಆಶ್ರಯ ಸ್ಥಾನವೋ ಅಂತ ಕಂಡಿತಂತೆ. ಮೊದಲೇ ರಾವಣ ಕಾಮುಕ, ಅತಿ ಕಾಮುಕ, ಸ್ತ್ರೀಲಂಪಟ, ಸರ್ವ ಗುಣ ಸಂಪನ್ನನಾದವ ಏಕಗುಣಹೀನ ಅಂತ ಒಂದು ಪ್ರಯೋಗ ಇದೆ. ಅವನ ಆಜ್ಞಾಶಕ್ತಿ, ನಾಯಕತ್ವ, ಅವನ ಓದುವಿಕೆ, ಅವನ ವೇದಜ್ಞಾನ, ಅವನಲ್ಲಿರುವ ಜ್ಯೋತಿಷ್ಯ ಜ್ಞಾನ. ರಾವಣ ಜ್ಯೋತಿಷ್ಯ ಅಂತ ಇದೆ. ವೇದಕ್ಕೆ ಭಾಷ್ಯ ಬರೆದವ. ಸಾಮಗಾನದಿಂದ, ಸಾಮವೇದದಿಂದ ಪರಮೇಶ್ವರನನ್ನು ಪ್ರಸನ್ನೀಕರಿಸಿದ ರಾವಣ. ಆದರೆ ಏಕಗುಣಹೀನ, ಎಲ್ಲ ಬಣ್ಣವನ್ನು ಮಸಿನುಂಗಿತು ಅಂತ ನಾವು ಹೇಳ್ತೇವೆ. ಅದೇ ರೀತಿ ಈ ಎಲ್ಲ ಗುಣಗಳನ್ನು ನಾವು ಹೇಳುವುದಿದ್ರು ಸ್ತ್ರೀ ಲಂಪಟತನ ಎಂಬಂತಹ ಅವನ ಕೆಟ್ಟ ಗುಣದಿಂದ ಸರ್ವನಾಶ ಆಗಿ ಹೋಗ್ತದೆ. ಎಲ್ಲವೂ ಮರೆಯಾಗ್ತದೆ ನಮಗೆ. ಅತ್ಯಂತ ಕೆಟ್ಟದ್ದು. ಈ ರಾವಣನು ಮನ್ಮಥನ ಭವನದಂತೆ ಮೋಹಕವಾದಂತಹ ಯೌವನದ ಲಕ್ಷ ಸಂಖ್ಯೆಯ ಸತಿಯರು ಸಾಲಾಗಿ ರತ್ನಮಂಚದ ಮೇಲೆ ಮಲಗಿದ್ರು. ಹಾಗಾದ್ರೆ ಅವನ ಕಾಮುಕತನ ಎಷ್ಟಿತ್ತು ಅಂತ ನೀವು ಆಲೋಚನೆ ಮಾಡಿ ಮುಂದೆ ಹೋಗುವ. ಹೊಳೆ ಹೊಳೆ ಬಗೆರುದಾಡೆಗಳು ಥಳ ಥಳಿಪ ಕದಪಿನ ದೀರ್ಘನಯನದ ಬಲುಮೊಲೆಯ ಭಾಸೆಗಳ ಬಂಬಲುಗರುಳ ಹೊಸ ಹೊಗರ ಕಲಿತ ಮದದುಪ್ಪುಗಳ ತೋಳಿನ ಮಲಿತ ಹುಬ್ಬಿನ ಪುಳಿನ ಜಘನ ಸ್ಥಳದ ದಾನವ ಸತಿಯರಿದ್ದರದೊಂದು ತಾಣದಲ್ಲಿ ಹೊಳೆ ಹೊಳೆವ ಕಿರುದಾಡೆಗಳ ಬೇರೆ ಬೇರೆ ರೂಪಿನ, ಅದರಲ್ಲಿ ವಿಕಾರ ರೂಪವೂ ಇದೆ, ಸೌಂದರ್ಯ ಆತಿಶಯದ ರೂಪವೂ ಇದೆ, ಅಥವಾ ವಿಕಾರ ರೂಪ ಇದೆ, ಸಾಕಾರ ರೂಪ ಇದೆ. ಬೇರೆ ಬೇರೆ ವರ್ಗದ ರಾಕ್ಷಸಿಯರದು ಅಲ್ಲಿದ್ದರು. ಈ ಸಹಸ್ರ ಲಕ್ಷ ಸಂಖ್ಯೆಯ ಯೌವನದ ಹೆಣ್ಮಕ್ಕಳು ಆ ರತ್ನ ಮಂಚದ ಮೇಲೆ ಪವಡಿಸಿಕೊಂಡಿದ್ರಲ್ಲ, ಅದರಲ್ಲಿ ಕಿರು ಕೋರೆ ಹಲ್ಲುಗಳ, ಥಳಥಳಿಸುವ ಕೆನ್ನೆಗಳ,
ನಿಡಿದಾದ ಕಣ್ಣುಗಳ, ಆಮೇಲೆ ಮೈಯಲ್ಲೆಲ್ಲ ಕೂದಲು ಇರುವಂಥವರು, ಪೊದೆಯ ರೀತಿಯಲ್ಲಿ ಗುಂಗುರು ಕೂದಲಿನವರಿದ್ರು ಅಂತ ಕವಿ ಹೇಳ್ತಾನೆ, ಸಾಲು ಕೂದಲಿನವರಿದ್ರು ಅಂತ ಹೇಳ್ತಾನೆ, ಹೊಸ ಹೊಳಪಿನ ಹಾಗೆ ಉಬ್ಬಿದ ತೋಡಿನವರಿದ್ರು, ದರ್ಪದವರಿದ್ರು, ನಿತಂಬೇನಿಯರಿದ್ರು, ಮಳಲಿನ ರಾಶಿಯಂತೆ ಹೊಳೆಯುವವರಿದ್ರು, ದಪ್ಪ ಹುಬ್ಬಿನವರಿದ್ರು. ಅದು ಒಂದು ವರ್ಗ. ಆದರೆ ಹರಿತವಾದಂತಹ ಕೋರೆ ಹಲ್ಲು, ಹುರಿಗೊಂಡಂತಹ ಹುಬ್ಬು, ಪಿಸರ ಕಣ್ಣುಗಳು, ಒರಟು ಅಂಗಗಳು, ಹೊಳೆಯುವ ಹಲ್ಲುಗಳು, ಕೆದರಿದ ತಲೆ, ಭಾರೀ ಕಿವಿ, ಹೀಗೆ ಈ ರೀತಿಯ ಬೇರೆ ವರ್ಗದವರು ಇದ್ರು ಅಂತ ಹೇಳ್ತಾನೆ. ರಕ್ತ ಕುಡಿಯುವುದರಲ್ಲಿ ಆಸಕ್ತರಿದ್ರು. ಸಮೂಹವು ಇನ್ನೊಂದು ಸ್ಥಳದಲ್ಲಿತ್ತು. ದಪ್ಪ ಮುಡಿಯ ಬೊಗಸೆ ಕಣ್ಣುಗಳ, ತೊಂಡೆ ಹಣ್ಣಿನ ಮನೋಹರ ತುಟಿಗಳ, ಮುಗುಳು ನಗೆಯ ಸುಂದರ ಮುಖದ, ಹಾಗೆ ವಿವಿಧ ರೀತಿಯ ನುಣುಪಾದ ಕೊರಳು, ಹೀಗೆ ಕೋಮಲ ಬಳ್ಳಿತೋಳುಗಳು, ಆಳವಾದ ಹೊಕ್ಕುಳು, ಭಾರವಾದ ನಿತಂಬಿನಿಯರು, ಹೀಗೆ ಒಡವೆಗಳನ್ನು ಧರಿಸಿದ ದೇವತಾ ಸ್ತ್ರೀಯರು, ವಿವಿಧ ರೀತಿಯ ಸ್ತ್ರೀಯರಲ್ಲಿದ್ದರು. ಅವರ ಅಂಗಸೌಷ್ಠವ, ಅವಯವ, ನಗುಮುಖ, ಮೈಗೆಲ್ಲ ಧರಿಸಿ ಹೊಳೆಯುವ ದವಡೆ, ಅಸಮಾನ ಬೆಡಗುವಿನ್ನಣ, ಒನಪು ವಯ್ಯಾರ, ಉನ್ನತ ಸ್ತನ, ಎತ್ತಿ ಕಟ್ಟಿದ ಅಲಂಕರಿಸಿದ ಮುಡಿ, ಸಣ್ಣ ನಡುವಿನ ಸಿಂಹ ಕಟಿಯ ಮಾನವ ಸ್ತ್ರೀಯರಿದ್ದಂತೆ ಮನ್ಮಥನ ಸೈನ್ಯದಂತೆ ಇದ್ದರು. ಅಂದರೆ ಯಾವ ಯಾವ ಊರಿನಿಂದ ಹೆಣ್ಣುಗಳನ್ನು ತಂದಿದ್ದಾನೆ ಅಂತ ಇದರಲ್ಲಿ ಗೊತ್ತಾಗ್ತದೆ. ನಾಗಕನ್ನಿಕೆಯರು, ಗರುಡ ಸ್ತ್ರೀಯರು, ಗುಹ್ಯಕದ ಲಲನೆಯರು, ಗಂಧರ್ವರು, ಅಪ್ಸರೆಯರು, ಯಕ್ಷಸತಿಯರು, ಸಿದ್ಧರು, ಸಾಧ್ಯರು, ಗರುಡರು, ಉರಗರು, ಚಾರಣರು, ನಾವು ದೇವತೆಗಳ ವರ್ಗದಲ್ಲಿ ಹೇಳ್ತೇವೆ. ಹಾಗೆ ಮಾನವ ವರ್ಗದಲ್ಲಿ ನಾವು ಹೇಳ್ತೇವೆ ಸಕಲ ಕಲಾ ನಿಪುಣೆಯರು, ಯೌವನವತಿಯರು, ಹೀಗೆ ವಿವಿಧ ರೀತಿಯಿಂದ ಅವ ಲೋಕಗಳಲ್ಲಿ ಎಲ್ಲ ವಿಧದ ಹೆಣ್ಣುಗಳನ್ನು ತಂದು ರಾಶಿ ಹಾಕಿದ್ದಾನೆ. ಆ ರೀತಿಯ ಮಹಾಕಾಮುಕ, ಅದಕ್ಕಿಂತ ಹೆಚ್ಚಿನ ಕಾಮುಕ ಇಲ್ಲ. ಇವರೆಲ್ಲ ಅವನ ಅರಮನೆಯಲ್ಲಿ ಒಂದೊಂದು ಕೋಣೆಯಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ರಂತೆ. ಕೇಳೋಣ. ವನಧಿ ಮಧ್ಯದ ಹರಿಯ ಸೊಬಗಿನ ಘನತೆಯವಲ್ಲ ಸುರೇಂದ್ರನು, ಉರು ಯೌವನದ ಕಾಂತಾರ್ಣವದ ಮಧ್ಯದಲ್ಲಿದ್ದ ನೊಲವಿನಲಿ, ಉರು ಯೌವನದ ಕಾಂತಾರ್ಣವದ ಮಧ್ಯದಲ್ಲಿದ್ದ ನೊಲವಿನಲಿ, ಮನುಜದನುಜ ಮರಭುಜಂಗಮ ಜನಪತಿತ್ವವು ಸಲುದೇ ನಿನಗೆನುತ, ಮನುಜದನುಜ ಮರಭುಜಂಗಮ ಜನಪತಿತ್ವವು ಸಲುವುದೇ ನಿನಗೆ ಎನ್ನುತ್ತ ಮಿಗೆ ಕೊಳ್ಳಾಡಿದನು ಕಂಡ ದಶಾನನ. ಕಂಡ ದಶಾನನ. ಒಂದು ಉಪಮೆಯನ್ನು ಹೇಳ್ತಾನೆ ಕವಿಯಲ್ಲಿ. ಕ್ಷೀರಸಾಗರ ಮಧ್ಯದಲ್ಲಿ ವಿಷ್ಣು ಸೊಬಗಿನಿಂದಿರ್ತಾನೆ, ಅದು ಅಪೂರ್ವ. ವಿಗತಃ ಕುಂಠ, ಅಕುಂಠಿತವಲ್ಲದೆ ಇರುವಂತಹದ್ದು. ಶ್ವೇತದ್ವೀಪ, ದಾವಳ್ಯಕ್ಕೆ, ಚಾರಿತ್ರ್ಯಕ್ಕೆ, ಪಾರಿಶುದ್ಧಿಯ ಪ್ರತೀಕವಾಗಿರುವಂತಹದ್ದು ವೈಕುಂಠ. ಅದು ದಿವ್ಯಧಾಮ, ಅದು ಶ್ರೀಧಾಮ. ಅದಕ್ಕಿಂತ ಭವ್ಯತೆಯೋ ದಿವ್ಯತೆಯೋ ಪಾವನತ್ವವೋ ಮತ್ತೊಂದು ಕಡೆಯಲ್ಲಿ ಇಲ್ಲ ಜಗತ್ತಿನಲ್ಲಿ. 7 ಬಾಗಿಲುಗಳು. ಹಿಂದಿನ ಸಂದರ್ಭಗಳಲ್ಲಿಯೂ ನಾನು ಹೇಳಿದ್ದೇನೆ. ಜಯ, ವಿಜಯ, ಕುಮುದ, ಕುಮುದಾಕ್ಷ, ನಂದ, ಸುನಂದ, ಪುಂಡರೀಕ, ವಾಮನ, ವಿಶ್ವಕ್ಸೇನ, ಗರುಡ, ಹೀಗೆ ಹರಿಕಿಂಕರರು. ಅದು ಅಪೂರ್ವ. ಅದು ಹೇಗೆ ವಿಷ್ಣು ಕ್ಷೀರಸಾಗರದಲ್ಲಿ ಸೊಬಗಿನಿಂದ ಇದ್ದಾನ, ಲಕ್ಷ್ಮೀ ಪಾದಸೇವೆ ಮಾಡ್ತಾ ಇರುವಂತಹದ್ದು, ಗರುಡ ಗಾಳಿ ಹಾಕ್ತಾ ಇರುವಂತಹದ್ದು, ಶೇಷ ಕೊಡೆಯಾಕಾರದಲ್ಲಿರುವಂತಹದ್ದು, ಇದು ಕ್ಷೀರಸಾಗರದ ಸೊಬಗು. ರಾಕ್ಷಸರ ಒಡೆಯ ಯೌವನವತಿಯರಾದಂತಹ ಸ್ತ್ರೀ ಸಾಗರದ ಮಧ್ಯೆ ನೋಡಿ, ಇಲ್ಲಿ ಕ್ಷೀರಸಾಗರದ ಮಧ್ಯೆ, ಇಲ್ಲಿ ಅಷ್ಟೇ ಸ್ತ್ರೀ ಸಾಗರದ ನಡುವೆ ರಾವಣ ಇದ್ದ ಅಂತ ಕವಿ ಹೇಳ್ತಾನೆ. ಅಷ್ಟೇ ವ್ಯತ್ಯಾಸ. ಕ್ಷೀರ ಎನ್ನುವಂತಹದ್ದು
ಅಮೃತೋಪಮವಾದದ್ದು, ಸ್ತ್ರೀ ಸಾಗರ ಅದು ವಿಷಕನ್ಯೆಯರು ಅಲ್ಲಿದ್ದಂಥದ್ದು. ಆಸಕ್ತಿ ಹೇಗೆ ಅಂತ ನೋಡಿ, ರಾವಣನ ಆಸಕ್ತಿ ಹೇಗೆ ಅಂತ ನೋಡಿ. ಇಲ್ಲಿ ಆನಂದದಿಂದಿದ್ದ ಮಾನವರಿದ್ರು, ಅಸುರರು, ದಾನವರುಗಳು, ನಾಗರುಗಳು. ಈ ಪ್ರಭುತ್ವ ನಿನಗೆ ಸಲ್ಲುವುದು ಅಂತ ರಾವಣನ ನೋಡಿದಂತೆ ಹನುಮಂತ. ನಿನಗೆ ಸರಿ, ಅನ್ಯಾನ್ಯ ವರ್ಗದ, ಅನ್ಯಾನ್ಯ ವರ್ಣದ ಹೆಣ್ಮಕ್ಕಳಂತ ತಂದು ರಾಶಿ ಹಾಕಿ ಇಲ್ಲಿ ನೀನಿದ್ದೀಯಲ್ಲ, ಇದು ನಿನಗೆ ಸರಿ, ಬೇರೆ ಯಾರಿಗೂ ಸಭ್ಯತೆಗಲ್ಲ ಇದು ಅಂತ ಹನುಮಂತ ಕೊಂಡಾಡಿದನಂತೆ. ಸರಿ, ಕೊಂಡಾಡಿದನಂತೆ, ನಿನಗೆ ಸರಿ ಇದು, ಒಬ್ಬ ಸ್ತ್ರೀ ಲಂಪಟನಿಗೆ ಸರಿ ಇದು, ಅದರಲ್ಲ. ನೀರನ್ನು ತುಂಬಿಕೊಂಡ ಮೇಘವರ್ಣದ ದೇಹ ಕಾಂತಿ. ವಾಲ್ಮೀಕಿ ಹನುಮಂತನ ಬಾಯಿಯಲ್ಲಿ ಹೇಳ್ತಾನೆ, ಅಹೋ ರೂಪಂ ಅಹೋ ಧೈರ್ಯಂ. ರಾವಣನ ದೇಹದ ಕಾಂತಿ, ಆ ದೇಹದಲ್ಲಿದ್ದ ಸೌಂದರ್ಯ, ಆ ದೇಹದಲ್ಲಿದ್ದ ದಾರ್ಷ್ಟ್ಯ, ಆ ದೇಹದಲ್ಲಿದ್ದಂತಹ ಆ ಪುರುಷತ್ವದ ಪರಿಪೂರ್ಣತೆಯ ಸೊಬಗನ್ನು ಕಂಡು, ಆ ತೇಜಸ್ಸನ್ನು ಕಂಡು ಹನುಮಂತ ಉದ್ಗರಿಸ್ತಾನೆ, ಅಹೋ ರೂಪಂ ಅಹೋ ಧೈರ್ಯಂ. ಕೊನೆಗೊಂದು ಮಾತಾಡಿದ, ಎಲ್ಲವೂ ಹೌದು ರಾವಣ, ಎಲ್ಲವೂ ಹೌದು, ಆದರೆ ಜಗತ್ತಿನ ಪ್ರಭುವಾದಂತಹ ಶ್ರೀರಾಮಚಂದ್ರನ ಹೆಂಡತಿ ಲೋಕಮಾತೆಯನ್ನು ಅಪಹರಿಸಿದೆಯಲ್ಲ, ನಿನ್ನ ಕಳಂಕಕ್ಕೆ ಬೇರೊಂದು ಬೇಡ. ಏನಿದ್ರೇನು ನಿನ್ನಲ್ಲಿ ರೂಪ ಇರಲಿ, ನಿನ್ನಲ್ಲಿ ಯೌವನ ಇರಲಿ, ನಿನ್ನಲ್ಲಿ ಪರಾಕ್ರಮ ಇರಲಿ, ಪುರುಷತ್ವ ಇರಲಿ, ಅದು ಏನು ಮಾಡಿದಿ? ಜಗಜ್ಜನಿಯನ್ನು ಅಪಹರಿಸಿರಿ. ಅದು ಕದ್ದು ಕಳವಿನ ಮುಖದಲ್ಲಿ ಏನಿದ್ದರೇನು? ಆ ಒಂದು ಕೆಟ್ಟ ಕಾರ್ಯದಿಂದ ನಿನ್ನ ಸಕಲವು ನಿನಗೆ ಭೂಷಣವಲ್ಲ ಅಂತ ವಾಲ್ಮೀಕಿ ಹನುಮಂತನ ಹತ್ರ ಹೇಳಿಸ್ತಾರೆ. ಇಲ್ಲಿ ಅದನ್ನೇ ತೊರವೆ ಹೇಳ್ತಾನೆ. ಇಲ್ಲಿ ನಗುಮುಖದ ಚಂದದ ಕೆನ್ನೆಯಲ್ಲಿ ಹೊಳೆಯುವ ಕರ್ಣಕುಂಡಲಗಳು, ರಾವಣನ ಪರಾಕ್ರಮ ಲಕ್ಷಿ ನೆಲೆಸಿದ ಬಲವಾದ ತೋಳುಗಳ ರಾಕ್ಷಸ ವೀರ ಮನ್ಮಥನು, ರಾಕ್ಷಸ ವೀರ ಮನ್ಮಥನು ನೋಡಿ, ಅವನು ಮಯನ ಮಗಳು ಮಂಡೋದರಿಯ ಅಪ್ಪುಗೆಯಲ್ಲಿದ್ದನು ಅಂತ ಹೇಳ್ತಾನೆ. ರಾವಣನ ಅಂತಃಪುರ, ಅಲ್ಲಿಯ ಸೊಬಗು, ಅಲ್ಲಿಯ ಶೃಂಗಾರವನ್ನು ಬಹಳ ಸೊಗಸಾಗಿ ಹೇಳಿದ್ದಾನೆ. ಶಿವನ ಹಣೆಗಣ್ಣಿನ ಪ್ರಚಂಡ ಬೆಂಕಿ, ಅದರ ಉರಿಯಿಂದ ಸಾಯದೆ ಶಿವನ ಹಣೆಗಣ್ಣಿನ ಉರಿಯಿಂದ ಮನ್ಮಥ ಸತ್ತೋಗಿದ್ದಾನೆ. ಗಿರಿಜಾ ಕಲ್ಯಾಣ ಪ್ರಕರಣದಲ್ಲಿ ಅವ ಅನಂಗನಾಗಿದ್ದಾನೆ. ಶಿವ ಅವ ಕಾಮಾರಿಯಾಗಿದ್ದಾನೆ, ಕಾಮನನ್ನು ಸುಟ್ಟಿದ್ದಾನೆ. ಆದರೆ ಇಲ್ಲಿ ಶಿವನ ಉರಿಗಣ್ಣಿನ ಹೊಡೆತದಿಂದ ಸಾಯಲಿಲ್ಲಂತೆ. ಆದರೆ ಪುರುಷತ್ವವನ್ನು ಬಿಟ್ಟು ಮನ್ಮಥ ಮಂಡೋದರಿಯ ರೂಪ ಧರಿಸಿದನಂತೆ. ಇಲ್ಲಿ ಪುರುಷತ್ವವನ್ನು ಮಂಡೋದರಿಯ ರೂಪ ಧರಿಸಿದ. ಯಾಕೆ ಮಂಡೋದರಿಯ ರೂಪ ಧರಿಸಿದ? ಶಿವ ಸದೃಶನಾದಂತಹ ಅಪ್ರತಿಮ ಶಿವಭಕ್ತನಾದಂತಹ ರಾವಣ ಹೆಣ್ಣು ರೂಪವನ್ನು ಕಂಡ್ರೆ ಹುಚ್ಚುಕಟ್ತಾನೆ. ಹಾಗೆ ಮಂಡೋದರಿಯ ರೂಪವನ್ನು ಧರಿಸಿದನೋ ಎಂಬಂತೆ ಶೃಂಗಾರ ಸಾರವನ್ನು ತುಂಬಿಕೊಂಡು ಸೌಂದರ್ಯ ಸಾಗರದ ಮುತ್ತೋ ಎನ್ನುವಂತೆ ಮಂಡೋದರಿಯ ಜೊತೆಗೆ ಪವಡಿಸಿಕೊಂಡಿದ್ದ ಅಂತ ಹೇಳ್ತಾನೆ. ಅಲ್ಲಿ ಮಂಡೋದರಿಯನ್ನು ನೋಡ್ತಾನಮ್ಮ, ನೋಡೋಣ. ತಡೆದುದೀತನ ಮನದ ಸಂಶಯದೆಡವು ಕರಣೇಂದ್ರಿಯದ ಬುದ್ಧಿಯ ಕಡುಹು ಕೈಗೊಂದಿದುದು ಕಾಲೂರಿದುದು ಕಡವಳಿಕೆಗೆ ಬಿಡಿಸಿದನು ತಾಪದಲ್ಲಿ ನಿಜವನು ಹಿಡಿಯಲರಿಯದೆ ಪವನ ಸುತನೆವೆ ಮಿಡುಕ ದೀಕ್ಷಿಸುತ್ತಿರ್ದನೊಂದರೆ ಗಳಿಗೆ ಪರ್ಯಂತ ಮಿಡುಕ ದೀಕ್ಷಿಸುತ್ತಿರ್ದನು ಒಂದರೆ ಗಳಿಗೆ ಪರ್ಯಂತ ಪವನ ಸುತನು ಆ ಸೌಂದರ್ಯವನ್ನು ಕಂಡು, ಮಂಡೋದರಿ ತಾಯಿಯನ್ನು ಕಂಡು, ಆ ಕೋಮಲತೆಯನ್ನು ಕಂಡು, ಸ್ತ್ರೀ ಸಹಜವಾದಂತಹ ಮುಗ್ಧತೆಯನ್ನು ಕಂಡು, ಸಲ್ಲಕ್ಷಣವನ್ನು ಕಂಡು
ಮಂಡೋದರಿಯ ಪತಿವ್ರತ ಧರ್ಮದಿಂದ ರಾವಣನ ಆಯುಷ್ಯ ಉಳಿದಿತ್ತು. ಪಂಚ ಪತಿವ್ರತೆಯರ ಸಾಲಿನಲ್ಲಿ ಕಂಡುಕೊಂಡವಳು ಮಂಡೋದರಿ. ರಾವಣನಲ್ಲಿ ಕಾಮುಕತನ ಸ್ತ್ರೀಲಂಪಟನೆ ಎಷ್ಟಿತ್ತೋ, ಆದರೆ ಮಂಡೋದರಿ ದೇವಿಯ ಹದಿಬದೆಯ ಧರ್ಮ, ಪಾತಿವೃತ್ಯ ಧರ್ಮ ಏನಿತ್ತು, ಇದು ಅಪೂರ್ವವಾದದ್ದು, ಅಕಳಂಕವಾದದ್ದು. ಅಂತಹ ಮಂಡೋದರಿಯನ್ನು ಕಂಡು ಹನುಮಂತನ ಸಂದೇಹ ಹೆಚ್ಚಾಯಿತಂತೆ, ಮುಗ್ಗರಿಸಿದಂತೆ ಹನುಮಂತನಿಗೆ. ಅವನನ್ನು ತಡೆಯಿತು. ಪಂಚೇಂದ್ರಿಯಗಳ ಆ ಗ್ರಹಣ ಶಕ್ತಿ ಕುಗ್ಗಿ ಹೋಯ್ತಂತೆ, ತೀವ್ರತೆ ಕಳವಳ ಮನೆ ಮಾಡಿತಂತೆ. ನಾನು ಯಾರನ್ನು ನೋಡುತ್ತೇನೆ ಅಂತ ಅವನಿಗೆ ಆತಂಕ ಆಯ್ತಲ್ಲಿ. ಆ ತಕ್ಷಣ ಮನಸ್ಸಿಗೆ ಚಿಂತೆ ಹತ್ತಿ ಸತ್ಯವನ್ನು ತಿಳಿಯಲಾಗದೆ ಒಂದು ಅರೆಗಳಿಗೆ ಎವೈಕದೆ ನೋಡಿದಂತೆ, ಕಣ್ಣು ಮುಚ್ಚದೆ ನೋಡಿದಂತೆ ಅವಳನ್ನು. ಪಕ್ಕನೆ ಗೊಂದಲ ಆಯಿತು. ಶ್ರೀರಾಮಚಂದ್ರಮ ಗುರುತು ಹೇಳಿದ್ದಾನೆ, ಸೀತಾಮಾತೆಯನ್ನು ಪತ್ತೆ ಹಚ್ಚುವಲ್ಲಿ, ಹುಡುಕುವಲ್ಲಿ. ಯಾಕೆ ಹೇಳಿದ? ಎಲ್ಲಿಯಾದರೂ ರೂಪರಾಶಿಯೋ ಸೌಂದರ್ಯವೋದ ಮಧ್ಯೆ ರಾವಣ ಎಷ್ಟೋ ಮಂದಿ ಹೆಣ್ಮಕ್ಕಳನ್ನು ಲಕ್ಷ ಸಂಖ್ಯೆಯಲ್ಲಿ ತಂದೆ ಸಹಿತ ಹುಡುಕುವುದೇ. ಹಾಗಾದ ಕಾರಣ ಹುಡುಕಬೇಕಿದ್ರೆ ಗುರುತುಗಳು ಬೇಕು. ಕೆಲವು ಎದ್ದು ಕಾಣುತ್ತಿದೆ, ಕೆಲವು ಗುರುತುಗಳು ಅಡಗಿಕೊಂಡಿವೆ ಅಂತ ಹೇಳಿ. ಸೀತೆಯ ಸಲ್ಲಕ್ಷಣಗಳಲ್ಲಿ ಕೆಲವು ಖಂಡಿತಂತೆ ಅವನಿಗೆ ಮಂಡೋದರಿ ತಾಯಿಯಲ್ಲಿ ಕೆಲವು ಕಾಣುತ್ತದೆ, ಕೆಲವು ಕಾಣುವುದಿಲ್ಲ. ಅವನಿಗೆ ಗೊಂದಲ ಆಯಿತು, ಅಸ್ಪಷ್ಟ ಆಯಿತು. ಆ ಸಂದರ್ಭದಲ್ಲಿ ಏನು ಮಾಡೋದಂತ ಪುನಃ ಕೋಪದಿಂದ ದುರುಗುಟ್ಟಿ ನೋಡ್ತಾನೆ ಅವ. ಎಲ್ಲ ಹೌದೋ ಅಲ್ವೋ, ಯಾಕೆ ಹೀಗಾಯಿತು? ರಾಕ್ಷಸ ರಾವಣನ ಅವನನ್ನು ಕೊಂದು ಮುಗಿಸುವ ಅಂತ ಕಂಡಿತು. ಇವನನ್ನು ಮುಗಿಸುವ ಇಲ್ಲಿ ಮಲಗಿದಲ್ಲಿ ಮುಗೀತಲ್ಲ ಎಲ್ಲ. ಮುಗಿಸಿದರೆ ರಾವಣನ ಜೊತೆಗೆ ಮಲಗಿಕೊಂಡಿರುವವಳನ್ನು ಹೋಗ್ಬೋದಲ್ಲ ಕರ್ಕೊಂಡು. ಸೀತೆ ಆದರೆ ರಾಮನಿಗೆ ಗೊತ್ತಾಗ್ತದೆ ಅಂತ ಹಾಗೆ ಗ್ರಹಿಸಿದನಂತೆ. ಇಲ್ಲ, ರಘುರಾಮ ತಿಳಿಸಿದಂತಹ ಶಾಸ್ತ್ರೋಕ್ತವಾದಂತಹ ಗುರುತುಗಳಿದೆ. ರಾಮ ಅದನ್ನು ಹೇಳಿದ್ದಾನೆ. ಕುರುಹುಗಳ ಆಗಮೋಕ್ತಿಯ, ರಘುವರನ ಆಗಮೋಕ್ತಿಯ ಗುರುತುಗಳು, ಅದು ಶಾಸ್ತ್ರೋಕ್ತವಾದದ್ದು. ಹಾಗಾದ ಕಾರಣ ಅದನ್ನು ನಾನು ನೋಡಬೇಕಾದ್ದು ಮುಖ್ಯ. ಅದನ್ನು ನಿರ್ಣಯಿಸದೆ ನಾನು ಸಿಟ್ಟು ಮಾಡಬಾರದು. ರಾವಣನ ಸತ್ಯ ಹೌದೋ ಅಲ್ವೋ, ಏನಿದು, ಯಾರಿದು? ಹಾಗೆ ಅವ ಆಲೋಚನೆ ಮಾಡಿ ಮೆಲ್ಲಗೆ ಬಗ್ಗಿ ದೀಪದ ಬೆಳಕಿನಲ್ಲಿ ಸಮೀಪವರ್ತಿಯಾಗಿ ಮಂಡೋದರಿಯನ್ನು ನೋಡ್ತಾನೆ. ಕೇಳೋಣ. ಆಕ ಕುಚ್ಚಜ ಪೇಳ್ದ ಕುರುಹಿನ ಸೋಕ ಕಾಣದೆ, ಆಕ ಕುಚ್ಚಜ ಪೇಳ್ದ ಕುರುಹಿನ ಸೋಕ ಕಾಣದೆ, ಕರ್ಣನ ಶುಭದ ಕಾಕರೇಖೆಯ ನಂಘ್ರಿಯಲಿ ವೈಧವ್ಯ ಲಕ್ಷಣದ, ಅಂಘ್ರಿಯಲಿ ವೈಧವ್ಯ ಲಕ್ಷಣದ ಕಾಕರೇಖೆಯ ಕಂಡನು. ನೂಕಿದನು ಮನದರ್ಧ ಚಿಂತೆಯ ಕುಲತೆ ಬಿಡಲರಿಯದೆ, ಕುಲತೆ ಬಿಡಲರಿಯದೈಂದ್ರ ವ್ಯಾಕರಣ ಪಂಡಿತನು ನೋಡಿದನ ಬಲೆಯ ನನವ, ಕಂಡನ ಶುಭದ ರೇಖೆಯ. ಸೀತೆಯನ್ನು ಹುಡುಕುವುದಲ್ಲಿ ಪದ್ಮರೇಖೆಯೋ ಮತ್ಸ್ಯಲಾಂಛನವೋ ಇದನ್ನು ಹೇಳಿದ್ದಾನೆ. ಏನೇನು ಲಕ್ಷಣಗಳಿದೆ ಸೀತೆಗೆ? ಅಥವಾ ತಲೆಯಲ್ಲಿರುವಂತಹ ಕೂದಲ ಮುಂಗುರುಳಲ್ಲಿರುವಂತಹ ಸುಳಿಯ, ಇದನ್ನು ಹೇಳಿದ್ದಾನೆ. ಕಕುತ್ಸ ವಂಶಜನಾದಂತಹ ರಾಮ ಹೇಳಿದ ಗುರುತಿನ ಸೋಂಕನ್ನು ಕಾಣಲಿಲ್ಲಂತೆ ಅವ. ಪಾದದಲ್ಲಿ ಪದ್ಮರೇಖೆ ಇರಬಹುದು, ಅಥವಾ ಜಂಗೆಯಲ್ಲಿ ಮತ್ಸ್ಯ ಲಾಂಛನಗಳಿರಬಹುದು. ಇದು ಇಲ್ಲ, ಆ ರೇಖೆಗೆ ಆ ಲಕ್ಷಣಗಳು ಏನೂ ಇಲ್ಲ. ಬದಲಾಗಿ ವಿಧವಾ ಲಕ್ಷಣಗಳು ಕಾಣುತ್ತಾ ಇದೆ ಅಂತ ಹೇಳ್ತಾನೆ. ಕಂಡನು ಅಶುಭದ ಕಾಕ ರೇಖೆಯ ನಂಗ್ರಿಯಲಿ. ನೋಡಿ, ಅಶುಭದ ಲಕ್ಷಣ ಇತ್ತಂತೆ, ವೈಧವ್ಯದ ಲಕ್ಷಣ ಇತ್ತಂತೆ. ಯಕ್ಷಗಾನದ ಕವಿ ಹೇಳ್ತಾನೆ ಪಾರ್ಥಿಸುಬ್ಬ,
ಹೆಡತಲೆಯಲ್ಲಿ ವೈಧವ್ಯದ ರೇಖೆ ಇತ್ತು ಅಂತ. ಮುಖದಲ್ಲಿ, ಯಾಕಂದ್ರೆ ಐಂದ್ರ ಶಾಸ್ತ್ರ ಪಂಡಿತ ಲಕ್ಷ ಹನುಮಂತ ಸೂರ್ಯನ ಜೊತೆಗೆ ವೇದಾಧ್ಯಯನವನ್ನು ಮಾಡಿದ್ದಾನೆ. ದೇವೇಂದ್ರನಿಂದ ಇಂತಹ ಲಕ್ಷಣ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾನೆ. ಇಂದ್ರನಿಂದ ಐಂದ್ರ ಶಾಸ್ತ್ರ ಲಕ್ಷಣವನ್ನು ಬಲ್ಲಂತಹ ಹನುಮಂತ, ವ್ಯಾಕರಣವನ್ನು ಬಲ್ಲಂತಹ ಹನುಮಂತ ಮುಖ ನೋಡಿದ. ಕರನಾಶಕ ರಾಮನು ಅಪ್ಪಣೆ ಕೊಟ್ಟಂತಹ ಬಾಲಚಂದ್ರ ರೇಖೆಯ ಲಕ್ಷಣ ಇವಳ ಹಣೆಯಲ್ಲಿಲ್ಲ. ನೆತ್ತಿಯಲ್ಲಿ ಕಪ್ಪು ಕೂದಲಿನ ಸುಳಿ ಇಲ್ಲ ಹೇಳ್ತಾನೆ. ಇದು ರಾಮಚಂದ್ರ ಹೇಳಿದ್ದು. ಮತ್ಸ್ಯಲಾಂಛನವೋ ಪದ್ಮರೇಖೆಯೋ ಅಥವಾ ಕಪ್ಪು ಕೂದಲಿನ ಸುಳಿ ನೆತ್ತಿಯಲ್ಲಿ ಹಣೆಯಲ್ಲಿರುವಂತಹ ಬಾಲಚಂದ್ರ, ಈ ರೇಖೆಗಳು ಇವಳಲ್ಲಿಲ್ಲ. ಇವಳಲ್ಲಿ ಏನಿದೆ ಅಂತ ಕೇಳಿದರೆ ಇವಳಲ್ಲಿ ಅಶುಭ ಲಕ್ಷಣಗಳಿವೆ, ವಿಧವಾ ಲಕ್ಷಣಗಳಿವೆ. ಅನುಮಾನ ಯಾಕೆ? ಇವಳು ಸೀತಾಮಾತೆ ಅಲ್ಲ. ಆದರೆ ನಾನು ನರಕಕ್ಕೆ ಪಾತ್ರನಾದೆ, ಇವಳನ್ನು ಸೀತೆಯು ಅಂತ ಭ್ರಮಿಸಿದೆ ನಾನು, ಪರಸ್ತ್ರೀಯನ್ನು ನೋಡಿದೆ ನಾನು. ಅವನಿಗೆ ಆಯ್ತಂತೆ, ಛೇ ನಾನು ಇಂತಹ ಕೆಟ್ಟ ಕೆಲಸ ಮಾಡಿದನಲ್ಲ ಅಂತ ಅವನಿಗೆ ಕಂಡಿತಂತೆ. ಇದು ಮಾಡಬಾರದಿತ್ತು ನಾನು. ಆದ್ರೆ ಅದಕ್ಕೆ ಶಾಸ್ತ್ರ ಸಮಾಧಾನ ಹೇಳ್ತಾನೆ, ಕೇಳೋಣ. ಬೆರೆಸುವಳೆ ಸುರಗಾಗೆ ಕಾದು ಬರಿಯ ಕಡಲನು ಸಂಶಯದ ಸಂಕರವ ಸಂಘಟಿಸಿದೆನಲ ಸಿರಿರಾಮ ರಾಮ ಎನ್ನುತ್ತ. ಸಂಶಯದ ಸಂಕರವ ಸಂಘಟಿಸಿದೆನಲ ಸಿರಿರಾಮ ರಾಮ ರಾಮೆನುತ. ಹಿರಿದು ಪರಿತಾಪದಲ್ಲಿ ದೇಹವ ನುರುಹಿಕೊಂಡು ಪುರಾರಿ ಶಂಕರ ಹರದ್ರಿಯೋ ಬಕಜನುತ ತಲೆಗೊಡಹಿದನು ಕಲಿ ಹನುಮ ರಾಮ ರಾಮ. ಇವಳು ರಾಕ್ಷಸಿ, ಅನುಮಾನ ಇಲ್ಲ ಅಂತ ಗೊತ್ತಾಯ್ತು ಅವನಿಗೆ. ದೇವಗಂಗಾ ನದಿಯ ಹೆಂಡದ ಕಡಲನ್ನು ಸೇರುವಳೆ ಶ್ರೀರಾಮರಾಮ. ಸಂಶಯದ ದೋಷಕ್ಕೆ ಒಳಗಾದೆ. ದೇವಗಂಗೆ ಅದು ಹೆಂಡದ ಸಮುದ್ರ ಸೇರ್ಲಿಕ್ಕುಂಟ, ಕಡಲಿಗೆ ಇಲ್ವಲ್ಲ. ಸೀತಾಮಾತೆ ಗಂಗಾ ಭವಾನಿ ಅಂತವಳು, ದೇವಗಂಗೆ ಅವಳು. ಅವಳು ರಾವಣನ ಪಲ್ಲಂಗವನ್ನು ಏರ್ಲಿಕ್ಕಿಲ್ಲ. ಹಾಗಂತ ಒಂದು ಕ್ಷಣ ನನಗೆ ಭ್ರಮಿಸಿದ್ದ ಹೌದಾ ಅವನಿಗೆ. ಮತ್ತು ಒಂದು ದೋಷಕ್ಕೆ, ಸಂಶಯದ ದೋಷಕ್ಕೆ ನಾನು ಕಾರಣನಾದನಲ್ಲ ಅಂತ ಅವನಿಗೆ ಕಂಡಿತಂತೆ. ದುಃಖಿಸಿ ಉಪ್ಪೆಂದು ದೇಹವನ್ನು ಉರುಬಿಕೊಂಡನಂತೆ, ಹೊಡ್ಕೊಂಡನಂತೆ ತನ್ನ ಕಪಾಲಕ್ಕೆ ತಾನೆ. ಒಂದು ಕ್ಷಣ ನನ್ನಲ್ಲಿ ಕಾಮಧೇನುವಿನ ಕೆಚ್ಚಲಿನಲ್ಲಿ ನಾನು ವಿಷವನ್ನು ಹುಡುಕಿದನಲ್ಲ, ಅಮೃತ ಭಾಂಡದಲ್ಲಿ ನಾನು ವಿಷವನ್ನು ಹುಡುಕುವ ಕಂಡ ಒಂದು ಭ್ರಮೆ ನನಗೆ ನಿರ್ಮಾಣ ಆಯ್ತಲ್ಲ ಅಂತ ಕಂಡಿತು. ಪುರಾರಿ ಶಂಕರ ಶಿವನ ಮಂಗಳಕರನಾದ ಮಂಗಳದಾಯಕನಾದಂಥ ಸತ್ಯಂ ಶಿವಂ ಸುಂದರಂ ಅವನ ನಾಮ ಜಪ ಮಾಡ್ತಾನೆ. ಅಲ್ಲಿಂದ ಮುಂದೆ ಹೋಗ್ತಾನೆ. ತರತರದ ಗಂಧ ಹೂ ಅಕ್ಷತೆಗಳಿಂದಿರುವಂತಹ ವಿಷಕಂಠನು ಅಸಾಧಾರಣವಾದಂತಹ ಚಂದ್ರವಾಸ ಎಂಬಂತಹ ಖಡ್ಗವನ್ನು, ಪರಮೇಶ್ವರ ದೇವರು ಕೊಟ್ಟಂತಹ ಚಂದ್ರಹಾಸದ ಖಡ್ಗವನ್ನು ನೋಡ್ತಾನೆ ಅಂತ. ಅಲ್ಲಿ ರಾವಣನ ಬೇರೆ ಬೇರೆ ಅಲ್ಲಿದ್ದಂತಹದ್ದು ಆ ಸುಂದರ ಖಡ್ಗ, ಅದನ್ನು ತೆಗೆದ್ರಂತೆ ಇವನನ್ನು ಕಡಿದು ಮುಗಿಸ್ತೇನೆ ಅಂತ ಕಂಡಿತಂತೆ. ಎಂಥವನಿಗೂ ಎತ್ತುವುದಕ್ಕೆ ಅಸಾಧ್ಯವಾದದ್ದು ಚಂದ್ರಹಾಸ, ರಾವಣನಿಗೆ ಮಾತ್ರ ಅದು ಆಗುವಂತಹದ್ದು. ಹನುಮಂತ ಆ ಖಡ್ಗಕ್ಕೆ ಕೈ ಚಾಚುತ್ತಾನೆ, ಚಂದ್ರಹಾಸಕ್ಕೆ. ಹಾಗಾದ್ರೆ ಹನುಮಂತನ ಯೋಗ್ಯತೆ ಏನು? ಒಂದು ಪುರಾಣ ಹೇಳುತ್ತದೆ, ಹನುಮಂತ ಶಿವಾಂಶ ಅಂತ ಹೇಳ್ತದೆ. ಶಿವನ ಶಕ್ತಿಯನ್ನು ವಾಯುದೇವ ಅಂಜನೆಯ ಗರ್ಭದಲ್ಲಿ ನಿಕ್ಷೇಪಗೊಳಿಸ್ತಾನೆ. ಶಿವಾಂಶ ಭವ ಶರ್ವಾದಿ ಅಷ್ಟಮೂರ್ತಿ ಶಿವ. ಅದರಲ್ಲಿ ಭೀಮ ಎನ್ನುವುದು ಒಂದು. ಆ ಭೀಮ ಎಂಬಂತಹ ಮೂರ್ತಿಗೆ ವಾಯು ನೆಲೆ. ಹಾಗೆ ಇವ ಪ್ರಭಂಜನ ಕುಮಾರ, ಭೀಮ ಪರಾಕ್ರಮಿ. ಅವನಿಗೆ ಶಿವದೇವರು ಕೊಟ್ಟ ಚಂದ್ರಹಾಸ ಏನು? ಅದಲ್ಲ. ಇದನ್ನು ಎತ್ತಿ ಬೀಸಿ ನಿದ್ದೆಯಲ್ಲಿರುವ ರಾಕ್ಷಸಿಯರ ಇವರು ಯಾರು ಎಲ್ಲ ಇದ್ದಾರೆ, ಒಮ್ಮೆ ಕಡಿದು ಚೆಲ್ಲುವ ಅಂತ ಖಂಡಿತ ಅವನಿಗೆ. ಆದರೆ ಇದು ಮುಖ್ಯ ಅಲ್ಲ.
ಈ ಕೆಲಸ ನಾನು ಮಾಡಬಾರದು. ಕಾಮಾರಿ ಶಿವನ ಗೆಳೆಯ ಕುಬೇರ ಅವ ಯುದ್ಧದಲ್ಲಿ ಸೋತು ಕಪ್ಪರೂಪವಾಗಿ ಕೊಟ್ಟ ಜಗದ್ವಿಖ್ಯಾತ ಪುಷ್ಪಕ ವಿಮಾನ ಕುಬೇರನಲ್ಲಿತ್ತು. ರಾವಣ ಕುಬೇರನನ್ನು ಸೋಲಿಸ್ತಾನೆ. ಅದನ್ನು ಪುಷ್ಪಕ ವಿಮಾನಕ್ಕಾಗಿ ಪ್ರತ್ಯೇಕವಾದಂಥ ಒಂದು ಕಟ್ಟಡವನ್ನು ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ರಾವಣ ಇವ ಹೌದು ಸ್ಪಷ್ಟ ಎನ್ನುವುದಕ್ಕೆ ಅನೇಕ ಉದಾಹರಣೆಗಳನ್ನು ನಿಮ್ಮ ಕೊಡ್ತಾನೆ ಇಲ್ಲಿ. ಬ್ರಹ್ಮ ಸೃಷ್ಟಿಯ ಅತಿ ಶ್ರೇಷ್ಠ ನಿರ್ಮಾಣ ಇದು ಯಾವುದು? ಪುಷ್ಪಕ. ಬ್ರಹ್ಮದೇವರಿಂದ ಕುಬೇರನಿಗೆ ಹೋಗಿತ್ತು. ಕುಬೇರನನ್ನು ಸೋಲಿಸಿ ಗೆದ್ದು ರಾವಣ ಸ್ವಾಧೀನೀಕರಿಸಿಕೊಂಡಿದ್ದ. ಹಾಗಾದ ಕಾರಣ ಬ್ರಹ್ಮ ಶಿವ ದೇವತೆಗಳು ಅವರು ಅನೇಕ ಕೊಟ್ಟಂತಹ ಉಡುಗೊರೆಗಳು ಸುವಸ್ತುಗಳನ್ನು ಕಂಡು ಅವನಿಗೆ ಇವ ಸಾಧಕ ಹೌದು. ಹಾಗೆ ಅಮರಾವತಿಯ ರಂಭೆಯರೆ ಮೊದಲಾದ ನರ್ತಕಿಯರು, ವಿದ್ಯಾ ಪರಿಣತೆಯರು, ವಿದ್ಯಾಧರಿಯರು, ಹಾಗೆ ಕೊಳಲು ಮದ್ದಳೆ ನುಡಿಸುವವರು ಇತ್ಯಾದಿ ವಿದೇಹ ರಾಜಕುಮಾರಿಯನ್ನು ಹುಡುಕುತ್ತಾನಂತೆ. ಎಲೆಡಿಕೆ ಚೀಲ, ಸೀಗುರಿ, ಚಾಮರ, ಕನ್ನಡಿ, ಪೀಕದಾನಿ, ಪರಿಮಳ ದ್ರವ್ಯಗಳು, ತಲೆಗೆ ಮುಡಿದುಕೊಳ್ಳುವ ಹೂಗಳು, ಪಾದುಕೆ ಹೊಳೆಯುವ ಬೀಸಣಿಕೆ ಹಿಡಿದು ನಗು ನಗುತ್ತಾ ವಿನೋದ ಮಾತಾಡುವ ಸೇವಕಿಯರ ಗುಂಪೆಷ್ಟು, ನರ್ತನ ಎಷ್ಟು ಅಂತ ಹೇಳ್ತಾನೆ, ವರ್ಣಿಸ್ತಾನೆ. ಎಲ್ಲಿ ನೋಡಿದರೂ ಸೀತೆ ಇಲ್ಲ. ಅಲ್ಲಿ ಇಲ್ಲಿ ಹೊರೆ ಹೊತ್ತು ರಾವಣನ ಅರಮನೆ ತಿರುಗಾಡುವವರು, ಆನೆ, ಕುದುರೆ, ಚದುರಂಗ ಸೇನೆ, ಶಸ್ತ್ರಾಗಾರ, ಪರಿಮಳ ದ್ರವ್ಯ, ರತ್ನಗಳು, ದಿವ್ಯ ವಸ್ತ್ರಗಳು, ಚಿನ್ನಾಭರಣಗಳು, ಉಗ್ರಾಣ, ಎಲ್ಲಿ ಯಾವುದರನ್ನು ಶೇಖರಣೆ ಮಾಡಿಡುವಂತಹ ಭವನಗಳಿದೆ. ಹಾಗೆ ಅಲ್ಲಿ ಯಕ್ಷರು, ಸಿದ್ಧರು, ಕಿನ್ನರರು, ಕಿಂಪುರುಷರು, ಗುಹ್ಯರು, ಗಂಧರ್ವರು ಎಲ್ಲ ಸೀತೆಯನ್ನು ಕಾಣದೆ ಹನುಮಂತಲ್ಲಿಂದ ಹೊರಟ. ಎಲ್ಲಿ ನೋಡಿದ್ರು ಸಿಗಲಿಲ್ಲ. ನಾವು 3ನೇ ಸಂಧಿಯನ್ನು ಪ್ರವೇಶ ಮಾಡುವ. ಸೀತಾ ಮಾತೆ ಸಿಗ್ತಾಳೋ ನೋಡು. ಕಂದ ಕೇಳೈ ಕುಶನಿ ಚಿಂತೆಯ ಸಂದನಿಯ ಸುಯಿಲುಗಳ ಸಂಪುರೆ ಕಂದಿದ ನನದಿಳಿವ ಜಲ ಬಿಂದುಗಳ ಲೋಚನದ ಕಂದಿದ ನನದಿ ಇಳಿವ ಜಲ ಬಿಂದುಗಳ ಲೋಚನದ ನಿಂದಿರುತ ಬೆರಗಾಗುತ್ತವನಿ ನಂದನೆಯದೇನಾದಳು ಅವನೀನಾದನೆ ಅದೇನಾದಳು ಹಾಯದೆನುತ ಹಂಬಲಿಸಿ ಹಲುಬುತ ಹನುಮನೈ ತಂದ ಅವನಿ ನಂದನೆ ಅದೇನಾದಳೋ ಎನ್ನುತ್ತಾ ಬಹಳ ಚಿಂತಾಕ್ರಾಂತನಾದ ಹನುಮಂತ. ಕಾಂತಿ ಕುಂದಿ ಹೋಯಿತು ಮುಖದ್ದು. ಉತ್ಸಾಹ ಕಡಿಮೆ ಆಗಲಿಲ್ಲ. ಭೂಮಿ ಸೀತೆ ಏನಾದಳೋ, ಎಲ್ಲಿ ಹೋದಳೋ, ಸಂಕಟ ಪಟ್ಟನಂತೆವ. ಎಲ್ಲಿ ಹುಡುಕಿದ್ರೂ ಇಲ್ಲ. ಎಲ್ಲಿ ಕಾಣಬೇಕು ಸೀತೆಯನ್ನು ಹೇಳ್ತಾನೆ ಅವ. ತೋರಣ, ಬಾವುಟ, ಎಲ್ಲ ಕಡೆಯಲ್ಲಿ ಉದಯಗಿರಿಯ ಶಿಖರವನ್ನು ಏರುವ ತಂಪಾದ ಕಿರಣಗಳ ಚಂದ್ರನಂತೆ 16 ಯೋಜನದ ಎತ್ತರದ ಮಹಡಿಯ ತುದಿಯಲ್ಲಿ ಹೋಗಿ ಹತ್ತು ಕೂತ. 16 ಯೋಜನದ ಎತ್ತರದ ಮಹಡಿಯ ಮೇಲೆ ಹೋಗಿ ಕೂತ. ಅಲ್ಲಿ ಸೀತೆಯನ್ನು ತೋರಿಸಿಕೊಡಬೇಕೆಂಬ ಉತ್ಸಾಹದಿಂದಲೇ ಚಂದ್ರ ಆಕಾಶದಲ್ಲಿ ಮಾರುತಿಗೆ ಕಂಡ. ರಾತ್ರಿ ಹೊತ್ತು ಚಂದ್ರ ದರ್ಶನ ಆಯಿತು. ಚಂದ್ರಕಾಂತಿಯ ಶಿಲೆ ದ್ರವಿಸಿತು. ಗಗನ ಬೆಳ್ಳಗಾಯಿತು. ಏರು ರಾತ್ರಿಯ ಹೊತ್ತಿದು. ಸಾಗರ ಉಕ್ಕೇರಿತು. ಕೆನ್ನೈದಿಲೆ ಹೂ ಅರಳಿತು. ಚಂದ್ರ ದರ್ಶನದಿಂದ ನಗುಮುಖವಾಯಿತು. ಚಕೋರ ಪಕ್ಷಿಗಳು ಆಯಾಸವನ್ನು ಕಳಕೊಂಡವು. ತಣ್ಣನೆ ಗಾಳಿ ಬೀಸಿತು. ಮಧ್ಯರಾತ್ರಿ ಕಳೆದು ಹೋಯ್ತಲ್ಲಿ ಅವತ್ತಿಗೆ. ಹಾಗಾದ ಕಾರಣ ಆ ಸಮಯದಲ್ಲಿ ರಾತ್ರಿ ಎಂಬಂತಹ ಸುಂದರಿ ಅವಳು ತ್ಯಜಿಸಿ ಹೋದಳಂತೆ. ಅಂಬರವನ್ನು, ಆಕಾಶವನ್ನು ಬಿಟ್ಟು ಹೋದಳಂತೆ. ಯಾತ್ರೆ ರಾತ್ರಿ ಹೊರಟು ಹೋಯಿತು ಅಂತ ಕವಿ ವರ್ಣಿಸಿದ್ದಾನೆ. ವಸ್ತ್ರಗಳನ್ನುಳಿದು ಒಲವಿನಿಂದ ತನ್ನ ಪತಿಯನ್ನು ಅಪ್ಪಿಕೊಂಡಳು. ಹೀಗೆ ಬೇರೆ ಬೇರೆ ರೀತಿಯಿಂದ ಚಂದ್ರನ ದಟ್ಟವಾದ ಬೆಳದಿಂಗಳು. ಗೋಪುರದ ತುದಿಯಲ್ಲಿ ಹನುಮಂತ ತಿರುಗಿ ಆಚೆ ಈಚೆ ನೋಡ್ತಾನೆ. ಸೀತೆಯ ಇರುವಿಕೆ ಎಲ್ಲಿಯೂ ಅವನಿಗೆ ಕಾಣುವುದಿಲ್ಲ. ಇನ್ನೊಂದು ಮಾರ್ಗ ಉಂಟು ಅಂತ ಅವರಿಗೆ ಕಂಡಿತಂತೆ. ಇದು ಬೇಡ, ಇನ್ನೊಂದು ಮಾರ್ಗವಿದೆ. ಪರ್ವತವನ್ನು ಕಿತ್ತುಕೊಂಡು ಹೋಗಬೇಕು. ಆ ರಾಮದೇವರ ಕಾಲಬುಡದಲ್ಲಿ ಪರ್ವತವನ್ನು ಇಡಬೇಕು ನಾನು. ಅದಕ್ಕೆ ಬೇಕಾಗಿ ತನ್ನ ಬಾಲವನ್ನು ಬೆಳೆಸ್ತಾನೆವ.
ಇನ್ಯಾಕೆ ನಾನು ಎಲ್ಲಿ ಹುಡುಕಿದ್ರು ಸೀತೆ ಇಲ್ಲ, ತಿರುಗಿ ತಿರುಗಿ ಆಯಾಸ ಆಗಿದೆ, ಎಲ್ಲಿ ನೋಡಿದರೂ ಇಲ್ಲ. ಅದಕ್ಕಾಗಿ ತ್ರಿಕೂಟಾಚಲವನ್ನು ನಾನು ಎತ್ತಿ ರಾಮದೇವರ ಮುಂದೆ ಇಟ್ಟರೆ ರಾಮದೇವರಿಗೆ ಗೊತ್ತುಂಟಲ್ಲ ಎಲ್ಲಿ ಉಂಟು ಅಂತ. ಹಾಗೆ ಹನುಮಂತ ಆ ಅಭಿಪ್ರಾಯವನ್ನು ಗ್ರಹಿಸಿ ಪರ್ವತವನ್ನು ಕಿತ್ತ ದ್ರೋಹಿ ರಾಕ್ಷಸನ ಮೆಚ್ಚಿನ ಲಂಕಾನಗರ ಇದು, ಇದನ್ನು ದೇವತೆಗಳು ನಡುವೆ ಬ್ರಹ್ಮಾಂಡವೆಂಬ ಕೊಪ್ಪರಿಗೆ ಇದು ಚಿಟ್ಟಿ ಚಿಟ್ಟಿಲು ಶಬ್ದ ಆಯಿತು. ಬಾಲವನ್ನು ಸುತ್ತಿದ. ಆಗ ಕೈಲಾಸದಲ್ಲಿ ಸತ್ಯಲೋಕದಲ್ಲಿ ದೇವತೆಗಳಿಗೆ ಎಲ್ರಿಗೂ ಭೀತಿ ಆಯ್ತು. ಯಾಕಂದರೆ ಪರ್ವತವನ್ನು ಕೀಳುವುದಲ್ವ ಭೂಮಿಯಿಂದ, ಹಾಗೆ ಕೀಳಿತಂತೆ. ಆಗ ಇಡೀ ಹೆದರಿತು ಅಂತ ಹೇಳಿದ್ದಾನೆ ಕವಿ. ಬೆದರಿದುದು ತತ್ಪೂರ ಜನ, ನೆಲನದುರಿದುದು ಭೂಕಂಪದ ಒಲಲುಗಿದುದು, ಕುಲಕುಧರಾಳಿ ಕೂಗಿತು, ಕುಲಕುಧರಾಳಿ ಕೂಗಿತು ಗಗನ ನಿಮಿಷದಲ್ಲಿ, ಕದಡಿ ತಗ್ಗದ ಕಡಲು ನುಡಿಯಾಯ್ತದರ ಮೇಲೆ, ನಭೋಗ್ರದಲ್ಲಿ ನೀನಿದಿರುಗೋ ಮಾರುತನ ಮನದಿಷ್ಟಾರ್ಥಬಹುದೆಂದು, ಬೆದರಿದುದು ಭೂಕಂಪನಕ್ಕೆ ಇಡೀ ಜನ ಹೆದರಿದ್ರು. ಲಂಕಾ ನಿವಾಸಿಗಳು ಎಚ್ಚರಗೊಂಡವರೆಲ್ಲ. ಕುಲಪರ್ವತಗಳು ಅಲ್ಲಾಡಿದವು, ಆಕಾಶವು ಕೂಗಿಕೊಂಡಿತು, ಮಹಾಸಾಗರ ಕದಡಿ ಹೋಯಿತು ಅಂತ ಹೇಳ್ತಾನೆ. ಮಹೇಂದ್ರಾಚಲವನ್ನು ಮೆಟ್ಟಿ ಹನುಮಂತ ಹಾರುವಾಗಲೇ ಪ್ರಕೃತಿ ವಿಕೋಪವನ್ನು ಕಂಡಿದೆ. ಇಲ್ಲಿಯೂ ಹಾಗೆ ಬಾಲವನ್ನು ತ್ರಿಕೂಟಾಚಲಕ್ಕೆ ಸುತ್ತಿ ನಾನು ಎತ್ತುತ್ತೇನೆ ಅಂತ ಹೇಳುವಾಗ ಪ್ರಕೃತಿ ಅಲ್ಲೋಲಕಲ್ಲ. ನೀನು ವಾಯುವನ್ನು ಸಮ್ಮುಖ ಮಾಡಿಕೋ, ನೀನು ವಾಯುವಿಗೆ ಮುಖ ಮಾಡು, ಯಾವ ಬದಿಯಿಂದ ವಾಯು ಬೀಸಿ ಬರ್ತದೆ ಅದಕ್ಕೆ ಮುಖ ಮಾಡು, ಆವಾಗ ನಿನ್ನ ಅಭೀಷ್ಟವು ಸಿದ್ಧಿಯಾಗ್ತದೆ ಅಂತ ಗಗನವಾಣಿ. ಅದು ದೇವತೆಗಳ ವಾಣಿ. ಇದ್ಯಾರು? ಇದು ದೇವತೆಗಳು, ಪರೋಕ್ಷ ಪ್ರಿಯರಾದ ದೇವತೆಗಳು. ಹಾಗಾದರೆ ಬೀಸುವ ಗಾಳಿಗೆ ತಾನು ಮುಖ ಮಾಡಬೇಕು. ಆ ಸಂದರ್ಭದಲ್ಲಿ ವನರಾಣಿಯ ಸೊಬಗೆಂಬ ನೀರಿನ ತಂಪು ಪರಿಮಳ, ಈ ಸೊಂಪು ತಂಪನ್ನು ಹೊಂದಿಕೊಂಡು ಅವನ ಅಯ್ಯನಾದಂತಹ ವಾಯು ಮಂದವಾಗಿ ಬೀಸಿದನಂತೆ, ಸುವಾಸನಾಯುಕ್ತವಾಗಿತ್ತಂತೆ. ಚೈತ್ರನ ನಿವಾಸವನ್ನು ತಿರಸ್ಕರಿಸುವ ರಾವಣನ ಸುಂದರವಾದಂತಹ ಕ್ರೀಡಾವನ ಅಶೋಕಾವನ ಕಂಡಿತು ಅಂತ ಕವಿ ಹೇಳ್ತಾನೆ. ಆ ಅಶೋಕಾವನವನ್ನು ಹೇಗೆ ಹೇಳ್ತಾನೆ ಅಂತ ಕೇಳೋಣ. ಸಸಿ ಇಡುವ ನಂಗಜ ಸುಧಾಘನ ರಸವ ಸೂಸುವ ನಿಂದು, ಮಂದಶ್ವಸನ ಸಲಹುವನೋ ವಿಗೋಡಿಹ ನಿಕ್ಷು ಚಾಪ ಸಖ, ಯಸವ ಕುರವ ಕದಿಲಕ ಪನಸ ಪ್ರಸರ ಜಂಬುರ ಸಾಲ ದಾಡಿಮ ವಿಸರ ವಿಲಸಿತ ವಿವಿಧ ನಿರುಪಮ ಭೂಜರಾಜಿಗಳ, ಯಸವ ಕುರವಕ ತಿಲಕ ಪನಸ ಪ್ರಸರ ಜಂಬುರ ಸಾಲ ದಾಡಿಮ ವಿಸರ ವಿಲಸಿತ ವಿವಿಧ ನಿರುಪಮ ಭೂಜರಾಜಿಗಳ, ಬಹಳ ಅಲಂಕಾರಿಕವಾಗಿ ಇಲ್ಲಿ ಉಪಮೆಯೋ ರೂಪಕವೋ ಅಲಂಕಾರವನ್ನಿಟ್ಟು ಇಲ್ಲಿ ಕವಿ ಹೊಗಳುತ್ತಾನೆ. ಮನ್ಮಥನು ಆ ವನದಲ್ಲಿ ಸಸಿಗಳನ್ನು ನೆಡುವಾನು, ಚಂದ್ರನು ಅಮೃತ ರಸವನ್ನು ಅದಕ್ಕೆ ಗಿಡಗಳಿಗೆ ಎರೀತಾನೆ, ಮಂದಮಾರುತ ಬೀಸಿ ಅದನ್ನು ಬೆಳೆಸ್ತಾನೆ. ಗೋರಂಟೆ, ತಿಲಕ, ಹಲಸು, ನೇರಳೆ, ಮಾವು, ದಾಳಿಂಬೆ ಹೀಗೆ ನಾನಾ ಜಾತಿಯ ಹೂ ಬಿಡುವ ಮತ್ತು ಫಲ ಕೊಡುವಂತಹ ಮರಗಳಿತ್ತು. ಗಾಳಿಯ ಒರೆತಕ್ಕೆ ಹೊಂಬಾಳೆಗಳು, ಆಕಾಶದಲ್ಲಿ ಸಂಚರಿಸುವ ಗಂಧರ್ವ ಸ್ತ್ರೀಯರ ಮುಡಿಗಳ ಸೋಕುಗಳು, ಬಾಳೆ ಗಿಡಗಳು ಬಿರಿಯುವ ಹಣ್ಣಿನ ರಸಕ್ಕೆ ಎಳೆಯ ಕಿನ್ನರಿಯರು ಬಾಯಿ ತೆರೆಯುವಂತೆ ಮಾಡುವವು ಅಂತ ಹೇಳ್ತಾನೆ. ಹಾಗೆ ರಸೋತ್ಕರ್ಷವಾಗಿ ರಸದ ಘಟ್ಟಗಳನ್ನು ಗಿಳಿಕೋಗಿಲೆಗಳು ಹಾಡುವಂತಹದ್ದು, ಅವುಗಳ ಉಗುರಿನ ಏಟಿನಿಂದ ಅಥವಾ ಅವುಗಳ ಕೊಕ್ಕಿನ ತಿವಿತದಿಂದ ಹಣ್ಣುಗಳು ರಸಪ್ರವಾಹವನ್ನು ಮಾಡುವಂತಹದ್ದು. ಬಿರಿಯದ ಮೊಗ್ಗು, ಬಿರಿಯುವ ಹೂವು, ಹೀಚು, ಮಿಡಿಗಾಯಿ, ಹಸುಗಾಯಿ, ಹುಳಿಗಾಯಿ, ಹಣ್ಣುಗಾಯಿ,
ಜೋತಾಡುವಂತಹದ್ದು, ನೇತಾಡುವಂತಹದ್ದು, ಸಿಹಿ ರಸದ ಹಣ್ಣುಗಳು, ಗೊಂಚಲುಗಳು, ನಂದನವನದ ಮಾವಿನ ಮರದಂತೆ ವರ್ಣಿಸ್ತಾ ಇದ್ದಾನೆ ಕವಿ. ಇಲ್ಲಿ ಹೇಳ್ತಾ ಕುಶಲವರ ಹತ್ರ ವಾಲ್ಮೀಕಿ ಹೇಳ್ತಾನೆ, ಇದನ್ನು ನಾನು ಇನ್ನು ವರ್ಣಿಸಲಾರೆ ಅಂತ. ವಾಲ್ಮೀಕಿಗಳಿಗೆ ಅಲ್ಲಿ ವರ್ಣಿಸಲಿಕ್ಕೆ ಆಗಲಿಲ್ಲ ಅಂತೆ. ತೊರವೆ ಹೇಳ್ತಾನೆ, ಚೈತ್ರನ ಮನೆಯೋ, ಪರಿಮಳದ ತುಂಬಿದ ಮಂದಮಾರುತನ ನಿವಾಸವೋ, ಮನ್ಮಥನ ಬೀಡೋ ಅಲ್ಲ, ನಂದನವನದ ತವರುಮನೆಯೋ, ರಾಮಚಂದ್ರನ ದೂತನ ಕಣ್ಣುಗಳಿಗೆ ವನವು ಅಪೂರ್ವವಾಗಿ ಶೋಭಿಸಿತಂತೆ ಹನುಮಂತನಿಗೆ. ಹಾಗಾದ್ರೆ ಇಲ್ಲಿ ಅಲ್ಲ ಇರುವಂತಹದ್ದು ಅಂತ ಹನುಮಂತ ತೀರ್ಮಾನ ಮಾಡಿದ. ಎಲ್ಲಿಗೆ ಹೋಗ್ತಾನೆ ಅಂತ ನೋಡುವ. ವನವಿದೊಂದಿದೆ ಗಗನದಗ್ರದ ಧ್ವನಿಯಿದೊಂದಿದೆ ನೋಳ್ಪೇನು, ಪವರ್ತನೆಯ ನಿಂದಿನಲಿ ಮಹಾವನದೊಳಗೆ ಬಳಿಕಲ್ಲಿ ನೋಳ್ಪೆನು, ಪವರ್ತನೆಯ ದಿನಲಿ ಮಹಾವನದೊಳಗೆ ಬಳಿಕಲ್ಲಿ ವನಜವದನೆಯ ಪಾದದ ರುಷನ ವಿನಿತರಲಿ ಸಂಘಟಿಸದಿರೆ ಕಂಡನುವ ಕಾವೆನೆನುತ್ತ ಶೋಕಾವನಕ್ಕೆ ಪುಟನೆಗೆದ, ಅಶೋಕಾವನಕ್ಕೆ ಪುಟನೆಗೆದ. ಎರಡು ಸಂಗತಿಗಳು ಹನುಮಂತನಿಗೆ ಗೊತ್ತಾಯಿತು. ಒಂದು, ಇಲ್ಲಿ ಸುಂದರವಾದಂತಹ ವನ ಇದೆ. ಆಕಾಶವಾಣಿ ಒಂದು ಹೇಳಿದೆ, ನೀನು ಗಾಳಿ ಬೀಸುವ ಕಡೆಗೆ ಹೋಗಬೇಕು ಅಂತ ಹೇಳಿದೆ. ಆ ಪರಿಮಳವನ್ನು ಅರಸಿ ಹನುಮಂತ ಬಂದಿದ್ದಾನೆ. ಹಾಗಾದ್ರೆ ಆ ಮಹಾವನದಲ್ಲಿ ಸೀತಾಮಾತೆಯನ್ನು ಹುಡುಕಬೇಕು. ಇದು ಆಕಾಶವಾಣಿಯ ಸಂದೇಶ, ದೇವ ಸಂದೇಶ. ಕಮಲಮುಖಿ ಸೀತೆಯ ಪಾದದರ್ಶನ ಆಗುವಂಥದ್ದು ಎಲ್ಲಿ ಅಂತ ಕೇಳಿದರೆ ಅಲ್ಲಿ. ಅದನ್ನು ಕಾಣದೆ ನಾನು ಹಿಂದೆ ಹೋಗ್ಲಿಕ್ಕಿಲ್ಲ. ಇದು ನನಗೆ ವೃತ್ತ, ಇದು ಶ್ರದ್ಧೆ ನನಗೆ. ಅದೊಂದೇ ಲಕ್ಷ್ಯ, ಸೀತಾ ದರ್ಶನ. ಹಾಗೆ ಅಶೋಕಾವನಕ್ಕೆ ಜಿಗಿತಾನೆ. ಆ ಜಿಗಿತದಿಂದ ಆ ಪ್ರದೇಶದ ಮಹಡಿಗಳು, ಅಲ್ಲಿದ್ದಂತಹ ಚೈತ್ರವನದಲ್ಲಿದ್ದಂತಹ ಏನೇನು ಕಟ್ಟಡಗಳಿತ್ತು, ವಿಶ್ರಾಂತಿ ಧಾಮಗಳಿತ್ತು, ಅತಿಥಿ ಗೃಹಗಳಿತ್ತು, ಅದೆಲ್ಲ ಆ ಏಟಿಗೆ ಹುಡಿಯಾಗಿ ಬಿತ್ತಂತೆ. ರಾಕ್ಷಸರಿಗೂ ಕಾವಲುಗಾರರಿಗೂ ತಾಕಲಾಟ ಆಯಿತು. ಆ ಸಂದರ್ಭದಲ್ಲಿ ತಿಳಿಗೊಳವನ್ನು ದಾಟುತ್ತಾನೆ. ಬಳ್ಳಿಯ ಮಂಟಪವನ್ನು ನುಸುಳಿಕೊಂಡು ಹೂಬಳ್ಳಿಗಳ ಎಡೆಯಲ್ಲಿ ಸಂಚರಿಸುತ್ತಾ ಹೋಗ್ತಾನೆ. ಎತ್ತರವಾದಂತಹ ಮರಗಳನ್ನು ನೆಗೆದು ಅಕ್ಕಪಕ್ಕ ಪರೀಕ್ಷಿಸುತ್ತಾ ಮುಂದೆ ಹೋಗುತ್ತಾನೆ. ಅವನಿಗೊಂದು ಆಶೆ ಚಿಗುರಿದೆ. ಆಶೆಯ ಚಿಗುರಿದೆ ಅಲ್ಲಿ. ಮೆಲ್ಲಗೆ ಎದ್ದು ನಿಂತು ಹನುಮಂತ ಚಂದದ ಹಣ್ಣುಗಳನ್ನು ತುಂಬಿದ ಶಿಂಶುಪ ವೃಕ್ಷದ ಬಳಿಗೆ ಬರ್ತಾನಂತೆ. ನೋಡುವ. ಆ ಮಹಾದ್ರುಮದಡಿಯ ಕದಳಿಸ್ತೋ ಮದ ಮಧ್ಯದ ತಳನಿಳಯದಲ್ಲಿ ರಾಮನಾಮಾಮೃತ ಸಜೀವ ತ್ರಾಣ ಧಾರಣದ ತಾಮರಸದಳ ನಯನೆಯನು ನಿಸ್ಸೀಮ ಸುರತ ಚರಿತೆಯನು ತಾಮರಸದಳ ನಯನೆಯನು ನಿಸ್ಸೀಮ ಸುರತ ಚರಿತೆಯನು ಸೀತಾ ಮಹಾಲಕ್ಷ್ಮಿಯನು ಕಂಡನು ವೀರ ಹನುಮಂತ ತಾಮರಸದಳ ನಯನೆಯ ನಿಸ್ಸೀಮ ಸುರತ ಚರಿತೆಯ ಸೀತಾ ಮಹಾಲಕ್ಷ್ಮಿಯನು ಕಂಡನು ವೀರ ಹನುಮಂತ. ಶಿಂಶುಪ ವೃಕ್ಷದ ಬಳಿಗೆ ಬಂದಿದ್ದಾನೆ ಹನುಮಂತ. ಕಾವ್ಯಶ್ರೀಯವರ ಗಾನ, ಯಾನ ಮತ್ತು ಬಳಸಿದ ರಾಗದಲ್ಲಿ ಸೀತಾ ದರ್ಶನ ಆಯ್ತಲ್ಲ. ಇದು ಗಾಯನ ಸಾಮರ್ಥ್ಯ, ಭಾವವನ್ನು ತುಂಬಿಸುವಂತಹದ್ದು. ಮಹಾವೃಕ್ಷದ ಅಡಿಯ ಬಾಳೆಯ ಗಿಡದ ನಡುವಿನ ಎಲೆಮನೆಯಲ್ಲಿ ರಾಮನ ಹೆಸರೆಂಬ ಅಮೃತದಿಂದ ಜೀವ ಧರಿಸಿ ಅತಿಶಯವಾದಂತಹ ವೃತ್ತವನ್ನು ಆಚರಿಸುತ್ತಿದ್ದ ಕಮಲ ದಳ ಲೋಚನೆ ಸೀತಾ ಮಹಾಲಕ್ಷ್ಮಿಯನ್ನು ವೀರ ಹನುಮ ಕಂಡ ಅಂತ ಪ್ರಯೋಗ ಮಾಡಿದ್ದಾನೆ ನೋಡಿ. ತೊರವೆ ಅಪೂರ್ವ ಕವಿ ಪ್ರಯೋಗ. ಬಾಳೆಯ ಗಿಡಗಳ ನಡುವಿನ ಎಲೆಮನೆ, ಪ್ರತ್ಯೇಕ ಎಲೆಮನೆ ಇರಲಿಲ್ಲ, ಬಾಳೆಯ ಗಿಡಗಳೇ
ಎಲೆಮನೆಯಾಗಿ ರಂಜಿಸುತ್ತಿತ್ತಂತೆ. ಅಲ್ಲಿ ರಾಮನ ಹೆಸರೆಂಬ ಅಮೃತದಿಂದ ಜೀವವನ್ನು ಧರಿಸಿ ಯಾವುದೇ ಆಹಾರವನ್ನು ತೆಕ್ಕೊಳ್ಳಿಲ್ಲ. ಅಲ್ಲಿ ರಾವಣನಿಂದ ಅಪಹೃತಳಾಗಿ ಅಂತಹ ಸೀತೆಗೆ ಯಾವುದು ಆಹಾರ? ರಸ, ಜೀವರಸ. ಅದು ರಾಮನಾಮ ಜೀವರಸ. ಆ ವೃತ್ತದಲ್ಲಿದ್ಲು ಕಮಲದಳ ಲೋಚನೆ ಸೀತಾ ಮಹಾಲಕ್ಷ್ಮಿ ವೀರ ಹನುಮ ಕಂಡ ಅಂತ ಹೇಳ್ತಾನೆ. ಶರಭ, ಸಿಂಹ, ಹುಲಿ ಮುಖಗಳ ಆನೆ, ಕೋಣ, ತೋಳಗಳ ಮೋರೆಯ ನಾನಾ ವಿಧವಾದಂತಹ ಪಕ್ಷಿ, ಮೃಗ, ಸರ್ಪಗಳ ಮುಸುಡಿಯ ವಿಕಾರದ ಕಣ್ಣುಗಳ 2, 4, 5, 6 ತಲೆಯ ರಾಕ್ಷಸರು ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ಕಾವಲಿಗಿದ್ರಂತೆ ಆ ಸೀತೆಗೆ. ಈ ಮುಗ್ಧೆ, ಅಸಹಾಯ ಕಳೆ, ಈಗ ಯಾಕೆ ಅವಳನ್ನು ಏನು ಓಡಿ ಹೋಗ್ತಾಳೆ ಅಂತಲ? ರಾವಣನ ಆಜ್ಞೆ ಆಗಿದ್ಲಂತೆ. ಅವಳು ಯಾರು ಅಂತ ಕವಿ ಹೇಳ್ತಾನೆ, ಕೇಳೋಣ. ಮಂದಗಮನಿಜನೋ ಅಮಲತರ ಪೂರ್ಣೇಂದು ವದನೆಯ ಪೂರ್ವ ಹರಿಯ ಅರವಿಂದ ಸದನೆಯ ಸಕಲ ಸುರಕುಲ ಶಕ್ತಿ ದೇವತೆಯ ಪೂರ್ವ ಹರಿಯ ಅರವಿಂದ ಸದನೆಯ ಸಕಲ ಸುರಕುಲ ಶಕ್ತಿ ದೇವತೆಯ ಇಂದು ಭಾಸ್ಕರ ಕಮಲ ಭವ ಸಂಕ್ರಂದನಾದಿ ಸಮಸ್ತ ಸುರಮುನಿ ವಂದಿತೆಯ ವರ ವಿಶ್ವಮಾತೆಯ ಕಂಡನ ಹನುಮ ಇಂದು ಭಾಸ್ಕರ ಕಮಲ ಭವ ಸಂಕ್ರಂದನಾದಿ ಸಮಸ್ತ ಸುರಮುನಿ ವಂದಿತೆಯ ವರ ವಿಶ್ವಮಾತೆಯ ಕಂಡನ ಹನುಮ ಕಂಡನ ಹನುಮ. ನಿಧಾನವಾದಂತಹ ಗತಿಯುಳ್ಳವಳು, ಕೋಮಲ ಗತಿಯುಳ್ಳವಳು, ಮಂದಗಮನೆಯವಳು ಆ ತಾಯಿ. ನಿರ್ಮಲ ಪೂರ್ಣ ಚಂದ್ರಮುಖಿ ಅವಳು, ಕಳಾಭರಿತೆ, ಹುಣ್ಣಿಮೆಯ ಚಂದ್ರ, ನಿರ್ಮಲವಾದಂತಹ ಚಂದ್ರಮುಖಿ, ಆದಿನಾರಾಯಣನ ಕಮಲವಾಸಿನಿ ಲಕ್ಷ್ಮಿ. ಅವಳು ಯಾರು? ಆದಿಲಕ್ಷ್ಮಿ ಅಥವಾ ಶ್ರೀಮನ್ನಾರಾಯಣನ ಜೊತೆಗಿರುವ ಲಕ್ಷ್ಮಿಯವಳು. ಆದಿಲಕ್ಷ್ಮಿ ಅವಳಿದ್ಲಂತೆ. ನಿಖಿಲ ದೇವತೆಗಳ ಶಕ್ತಿ ದೇವತೆ. ಎಲ್ಲ ದೇವತೆಗಳಿಗೂ ಶಕ್ತಿ ಎಲ್ಲಿಂದ ಬರ್ತದೆ ಅಂದರೆ ಇವಳ ಅನುಗ್ರಹದಿಂದ ಬರ್ತದೆ. ಮಾತ್ರ ಅಲ್ಲ, ಮುನಿಗಳಿಂದ ಪೂಜಿತಳಾದಂತಹ ಲೋಕಮಾತೆಯನ್ನು ಹನುಮಂತ ಕಂಡ ಅಂತ ಕವಿ ಹೇಳಿದ. ಆ ಯೋಗ್ಯತೆ ಆ ಮಹಾತಾಯಿಯಲ್ಲಿತ್ತು. ಆದರೆ ಆ ಯೋಗ್ಯತೆ ಅವಳಲ್ಲಿ ಉಂಟು ಇದ್ರೆ ಅವಳು ಯಾವ ಸ್ಥಿತಿಯಲ್ಲಿದ್ಲು ಅಂತ ಕೇಳಿದರೆ, ಒಂಟಿ ಜಡೆಯನ್ನು ಧರಿಸಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ಲು. ಮಾನವ ಸಹಜವಾದಂತಹ ವೇದನೆ, ದುಃಖದಲ್ಲಿ ಅವಳಿದ್ಲಂತೆ. ಬಹು ದುಃಖಿತೆಯಾದ ಸಂಕಟದಿಂದ ಅವಳು ಕಳವಳಗೊಂಡು ಶೋಕದಿಂದ, ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದ್ಲು. ಕಣ್ಣು ತುಂಬಿದೆ, ನೀರು ತೊಟ್ಟಿಕ್ಕುವುದಿಲ್ಲ, ನೀರು ತುಂಬಿ ಹನಿಯುತ್ತಾ ಇದೆ. ನೀರು ತುಂಬಿಕೊಂಡು ಬಹು ದುಃಖಿತೆಯಾಗಿ ಸಂಕಟದಿಂದ ಕಳವಳಗೊಳ್ಳುವ ಅಂತ ಕವಿ ಹೇಳ್ತಾನೆ ಇಲ್ಲಿ ಬಹಳ ಸೊಗಸಾಗಿ. ಶೋಕದಿಂದ ಅರಳುವ ಪವಿತ್ರ ನಡವಳಿಕೆ ನೋಡಿ. ಅವಳ ನಡವಳಿಕೆ ಹೇಗಿತ್ತು ಅಂದರೆ, ಶೋಕದಿಂದ ಅಳುವ ಪವಿತ್ರ ನಡವಳಿಕೆ. ಈ ರಾಕ್ಷಸರ ಮಧ್ಯೆ, ಈ ಪಾಪಿನಿಯರ ಮಧ್ಯೆ ಪುಣ್ಯವಾಹಿನಿಯಂತೆ, ಪುಣ್ಯ ಮಹಾಮೂರ್ತಿಯಂತೆ ಅವಳು ಕುಳಿತುಕೊಂಡಿದ್ಲು. ಅವಳ ನಡವಳಿಕೆ. ಕೊಳೆತ ವಸ್ತ್ರವನ್ನು ಸುತ್ತಿಕೊಂಡ ಬಡವಾದ ಶರೀರದವಳನ್ನು ಹನುಮಂತ ನೋಡಿದ. ಆ ಮಹಾತಾಯಿ ಮಹಾಲಕ್ಷ್ಮಿ, ದೇವತೆಗಳ ಶಕ್ತಿಪೀಠ, ಶ್ರೀಮನ್ನಾರಾಯಣನ ಹೆಂಡತಿ ಯಾವ ಸ್ಥಿತಿಯಲ್ಲಿದ್ಲು? ಕೊಳೆತ ವಸನ, ಅದರಿಂದ ಮುದುಡಿಕೊಂಡು ಬಡವಾದ ಶರೀರದಿಂದ ಹನುಮಂತನನ್ನು ನೋಡಿದೆ. ಆ ಹನುಮಂತ ಹೇಳ್ತಾನೆ ಅವಳ ಯೋಗ್ಯತೆ ಏನು ಅಂತ ಹೇಳ್ತಾನೆ, ಕೇಳುವ. ಬಿಸಜ ಸಂಭವ ಜನಿತ ಜನನಿಯ ಕುಸುಮ ಶರಣಂಬಿಕೆಯ ಭುವನ ಪ್ರಸರ ಭರಿತೆಯ ಪುಣ್ಯ ಚರಿತೆಯ ಅಧಿಕ ಸುರತೆಯ
ಪಶುಪತಿ ಬ್ರಹ್ಮಾಮರೇಂದ್ರರ ಶಶಿವದನೆಯರ ಭಾಗ್ಯಲಕ್ಷ್ಮಿಯನು ಅಸದಳದ ಮಾಯಾ ವಿನೋದಯ. ಪಶುಪತಿ ಬ್ರಹ್ಮಾಮರೇಂದ್ರರ ಶಶಿವದನೆಯರ ಭಾಗ್ಯಲಕ್ಷ್ಮಿಯನು ಅಸದಳದ ಮಾಯಾ ವಿನೋದಯ ಕಂಡನ ಹನುಮ ಹನುಮ. ನಾಭಿ ಕಮಲದಲ್ಲಿ ಜನಿಸಿದ ಬ್ರಹ್ಮನ ತಾಯಿಯವಳು, ಮನ್ಮಥನ ಮಾತೆ, ಲೋಕಗಳಲ್ಲೆಲ್ಲ ಪೋಷಿಸುವವಳನ್ನು, ಪುಣ್ಯಚರಿತೆಯನ್ನು, ಒಳ್ಳೆಯ ವೃತನಿಷ್ಠಳನ್ನು, ಶಿವಬ್ರಹ್ಮ ದೇವೇಂದ್ರರ ರಾಣಿಯರ ಭಾಗ್ಯಲಕ್ಷ್ಮಿಯನ್ನು, ಮಾಯೆಯ ನೋಡಿಸುವವಳನ್ನು ಹನುಮಂತ ಕಂಡ. ನೀ ಮಾಯೆಯೋ ನಿನ್ನೊಳು ಮಾಯೆಯೋ, ಭಗವಂತನ ಮಾಯೆ, ಅವಳನ್ನು ಹನುಮಂತ ನೋಡಿದ ಅಂತ ಹೇಳ್ತಾನೆ. ಹೊಗೆ ಸುತ್ತಿದ ಬೊಂಬೆಯಂತೆ, ಹಿಮ ಹೊಡೆದ ಕಮಲದಂತೆ, ಬಿರಿಯದೆ ಮುಚ್ಚಿದ ಚಿಪ್ಪಿನೊಳಗಿನ ಮುತ್ತಿನಂತೆ, ರಾಹು ಹಿಡಿದ ಚಂದ್ರನಂತೆ, ರಹಸ್ಯವಾದ ಅರ್ಥವನ್ನು ಹೊರಗೆಡವಲಾಗದ ಕಾವ್ಯದಂತೆ. ಏನು ತೊರವೆಯ ಉಪಮೆ ನೋಡಿ. ಒಂದು ಕಡೆಯಲ್ಲಿ ಆ ಸೀತಾಮಾತೆಯ ದಿವ್ಯತೆಯನ್ನು, ದೇವಯೋಗ್ಯತೆಯನ್ನು ಹೇಳ್ತಾನೆ. ಆ ಮಹಾತಾಯಿಗೆ ಇರುವಂತಹ ದುರಂತವನ್ನು ಹೇಳ್ತಾನೆ. ಮಾಯೆ ಹೇಗೆ ಮಹಾಪುರುಷನಿಗೆ, ಮಹಾದೇವನಿಗೆ ದುಷ್ಟದಮನದಲ್ಲಿ ನೆರವಾಗುತ್ತಾಳೆ ಎನ್ನುವುದನ್ನು ಇಲ್ಲಿ ಚಿತ್ರಿಸ್ತಾನೆ. ಹೊಗೆ ಸುತ್ತಿದ ಬೊಂಬೆ, ಅದಕ್ಕೆ ಕಾಂತಿ ಉಂಟು, ಆದರೆ ಹೊಗೆಯ ಆವರಣ ಉಂಟು, ಒಂದು ಜವನಿಕೆ ಉಂಟಲ್ಲಿ. ಹಿಮ ಹೊಡೆದ ಕಮಲ ಅಂದ್ರೆ ಹಿಮದಿಂದ ಆಚ್ಛಾದಿತವಾದರೆ ಕಮಲದ ಸೌಂದರ್ಯ ಕಾಣೋದಿಲ್ಲ. ಮುತ್ತಿಗೆ ಮೌಲ್ಯ ಇದೆ, ಆದರೆ ಚಿಪ್ಪಿನ ಒಳಗಿದೆ. ಹಾಗೆ ಚಿಪ್ಪಿನ ಒಳಗಿರುವ ಮುತ್ತು. ರಾಹು ಹಿಡಿದ ಚಂದ್ರ, ಚಂದ್ರ ಇದ್ದಾನೆ, ಎಲ್ಲಿದ್ದಾನೆ? ರಾಹುವಿನ ಹಿಂದೆ ಇದ್ದಾನೆ, ಚಂದ್ರ ದರ್ಶನ ಆಗುವುದಿಲ್ಲ. ರಾಹು ಹೋದ್ರೆ ಚಂದ್ರ ಅಕಳಂಕ ಚರಿತೆ, ಆದರೆ ಒಂದು ಜವನಿಕೆ, ಒಂದು ಪರದೆ ಇದೆ. ರಹಸ್ಯವಾದ ಅರ್ಥವನ್ನು ಹೊರಗೆಡವಲಾದ ಕಾವ್ಯದಂತೆ. ಸಾಹಿತ್ಯಕ್ಕೆ, ಕಾವ್ಯ ಗುಣಕ್ಕೆ ಅರ್ಥ ಇದೆ, ಆದರೆ ಅರ್ಥವನ್ನು ಹೊರಗೆ ಪ್ರಕಟೀಕರಣ ಇಲ್ಲ. ಇದನ್ನು ಬಹಳ ಸುಂದರವಾಗಿ ಅವ ಹೇಳ್ತಾ ಇದ್ದಾನೆ ಇಲ್ಲಿ. ಆಚಾರ ನಿಷ್ಠಳನ್ನು ಕಂಡಿದ್ದಾನೆ. ಅವಳು ಹೇಗಿದ್ದಾಳೆ ಅಂತ ಹೇಳ್ತಾನೆ, ಕೇಳೋಣ. ಜನನಿ ಶಿಶುವನು ಸತ್ಕುಲೀನನು ವಿನುತ ಸದ್ವರ್ತನೆಯ ಸತ್ಪುರುಷನು ಸದಾಚಾರವನು ಸಜ್ಜನನಧಿಕ ಸದ್ಗುಣವ ಜನಪನೈಶ್ವರ್ಯವನು ಧರ್ಮಜ್ಞನು ಯಶೋ ಲಭ್ಯವನು ಸಲಹುವ ನೆನಹಿನವು ಅಭಿಮಾನ ರಕ್ಷೆಯ ಸತಿಯ ಕಪಿ ಕಂಡ ಅಭಿಮಾನ ರಕ್ಷೆಯ ಸತಿಯ ಕಂಡ. ತಾಯಿ ಶಿಶುವನ್ನು ರಕ್ಷಿಸಿಕೊಳ್ಬೇಕು, ಎಷ್ಟು ಕಷ್ಟ ಬಂದ್ರು. ಮಗುವಿನ ರಕ್ಷಣೆ ಮಾಡಬೇಕಾದ ತಾಯಿಗೆ ಹೊಣೆ. ಸತ್ಕುಲೀನನಾದವನು ಸದ್ವರ್ತನೆ ಉಳ್ಳವನಾಗಿರಬೇಕು. ಅವನ ನಡತೆ, ಸದ್ವಂಶದಲ್ಲಿ ಯಾರು ಹುಟ್ಟುತ್ತಾನೆ ಅವನ ನಡತೆ ಒಳ್ಳೆದಿರಬೇಕು. ಸತ್ಪುರುಷ ಅವ ಆಚಾರವಂತನಾಗಿರಬೇಕು, ಸದಾಚಾರ ಸಂಪನ್ನನಿರಬೇಕು ಅಂತ ಹೇಳ್ತಾನೆ. ಅಧಿಕ ಸದ್ಗುಣ ಇರಬೇಕು. ಅವನನ್ನು ಗುಣಿ ಅಂತ, ಒಳ್ಳೆಯ ಮನುಷ್ಯ ಸದ್ಗುಣವಂತನಾಗಿರಬೇಕು. ಯಾರಿಗೆ ಯಾವುದನ್ನು ರಕ್ಷಿಸಬೇಕು. ರಾಜನು ಸಂಪತ್ತು ಐಶ್ವರ್ಯವನ್ನು ರಕ್ಷಿಸಬೇಕು, ಐಶ್ವರ್ಯದಿಂದ ವೃದ್ಧಿಸಬೇಕು. ಧರ್ಮವನ್ನು ತಿಳಿದವನು ಕೀರ್ತಿ ಲಾಭವನ್ನು ಕಾಪಾಡಲು ಯೋಚಿಸುವಂತೆ, ಧರ್ಮ ತಿಳಿದವನು ಅವನು ಕೀರ್ತಿಯನ್ನು ಕಾಪಾಡಿಕೊಳ್ಳಬೇಕು. ಹಾಗಾದರೆ ಸಚ್ಚಾರಿತ್ರ್ಯವನ್ನು, ಸದ್ಗುಣವನ್ನು, ಶೀಲವನ್ನು, ಸದಾಚಾರವನ್ನು ಯಾರ್ಯಾರು, ಸನ್ನಡತೆ, ಇದನ್ನು ಯಾರ್ಯಾರು ರಕ್ಷಿಸಬೇಕು ಎನ್ನುವುದನ್ನು ಹೀಗೆ ಅದನ್ನು ರಕ್ಷಿಸಿಕೊಳ್ಳುತ್ತಿರುವ, ಕಾಪಾಡಿಕೊಳ್ಳುತ್ತಿರುವಂತಹ ಮಹಾಮಾತೆಯನ್ನು, ಸತಿಯನ್ನು ಕಂಡ. ತಾಯಿ ಮಗುವನ್ನು ರಕ್ಷಿಸುವಂತೆ, ಶೀಲವನ್ನು ರಕ್ಷಿಸುವಂತೆ, ಸದ್ಗುಣ. ಹಾಗೆ ಯಾವುದು ಒಬ್ಬಳು ಹೆಣ್ಮಗಳು ಮಹಾತಾಯಿ ರಕ್ಷಿಸಿಕೊಳ್ಬೇಕೋ ತನ್ನಲ್ಲಿ
ಆ ಎಲ್ಲವನ್ನು ಈ ಅಸಹಾಯಕ ಸ್ಥಿತಿಯಲ್ಲಿಯೂ ಮಹಾಮಾತೆ ಕೊಂಡಿದ್ದಾನೆ ಅಂತ ವಿವೇಕಿಯಾದ ಕೋವಿದನಾದಂತಹ ವೇದ ಮರ್ಯಾದೆಯನ್ನು ತಿಳಿದ ವ್ಯಾಕರಣ ಮರ್ಯಾದೆಯನ್ನು ತಿಳಿದ ಮಹಾಜ್ಞಾನಿಯಾದ ಹನುಮಂತ ಸೀತಾಮಾತೆಯಲ್ಲಿ ಈ ಸದ್ಗುಣಗಳ ರಕ್ಷಿಸುತ್ತಿರುವುದನ್ನು ನಾವು ನೋಡಿದ್ದಾನೆ. ಮುಂದೆ ಒಂದು ನೋಡೋಣ. ಆಗಬೇಕಿ ಜನನಿ ಜಾನಕಿ ಮೈ ಗುರುಹು ತಪ್ಪದು ಮಹಾದೇವಿಗ ಪಾತಿವೃತ್ಯ ಗುಣಗಣ ನಿಧಿಯ ಕಂಡೆನಲ ಭಾಗಧೇಯರು ನಾವಲ ನಮಗಾಗು ಮುಂದಕ್ಕೆ ಸುಲಭವೆಂದು ಸರಾಗದಲ್ಲಿ ಕೈ ಮುಗಿದು ಜಯ ಜಯ ಸರಾಗದಲ್ಲಿ ಕೈ ಮುಗಿದು ಜಯ ಜಯವೆಂದನ ಹನುಮ ಜಯ ಜಯ ಆಗಬೇಕಿ ಜನನಿ ಜಾನಕಿಯೇ ಇವಳು, ಜನಕನಂದನೆ ಇವಳು, ವಿದೇಹರಾಜನ ಮಗಳಿವಳೆ, ಬೇರೆ ಯಾರು ಅಲ್ಲ. ವೈದೇಹಿ ಇವಳೆ, ಶ್ರೀರಾಮನ ಧರ್ಮಪತ್ನಿ ಸೀತಾಮಾತೆ ಇವಳಲ್ಲದೆ ಬೇರೆ ಅಲ್ಲ. ಇವಳ ಶರೀರದ ಸಲ್ಲಕ್ಷಣಗಳು, ಚಿಹ್ನೆಗಳು ಏನು ಶ್ರೀರಾಮಚಂದ್ರವ ನನಗೆ ಕಿವಿಯಲ್ಲಿ ಹೇಳಿದ್ದಾನೋ ಅದಷ್ಟೂ ನನಗೆ ದರ್ಶನ ಮಾತ್ರದಿಂದಲೇ ಕಾಣುತ್ತಾ ಇದೆ. ಆ ಯೋಗ್ಯತೆ, ಪತಿವ್ರತೆಯರ ಗುಣಗಳ ಭಂಡಾರವಲ್ಲವೇ ಇವಳು. ಪತಿವ್ರತ ಮಣಿಯರ ಸಾಲಿನಲ್ಲಿ ಇವಳು ಸರ್ವಶ್ರೇಷ್ಠಳು, ಸರ್ವಾದರಣೀಯಳು ಇವಳು, ಗುಣಗಳ ಭಂಡಾರ ಇವಳು, ಪತಿವ್ರತ ಶಿರೋಮಣಿ ಇವಳು ಅಂತ ಹೇಳ್ತಾನೆ. ನಾವು ಭಾಗಧೇಯರು, ಅದೃಷ್ಟಶಾಲಿಗಳು ನಾವು. ಇದು ಆತ್ಮಪ್ರತ್ಯಯ ಅಂತ ಹೆಸರು. ಒಬ್ಬನೇ ಹೇಳುವಂತಹದ್ದು ತನ್ನನ್ನು ನಾನು ಅಂತಲ್ಲ. ನಾವು ಭಾಗಧೇಯರು, ಅದೃಷ್ಟಶಾಲಿಗಳು ನಾವು. ನಮಗ ಯೋಗ ಸಿಕ್ಕಿತ್ತು ಸೀತಾಮಾತೆಯನ್ನು. ರಾಮನ ಆಶೀರ್ವಾದ ಪಡೆದ್ರೆ ಯಾರಿಗೂ ಸೀತಾಮಾತೆಯನ್ನು ಹುಡುಕಬಹುದು, ಎಲ್ಲರೂ ಸಮರ್ಥನೆ. ಆದರೆ ನನಗೆ ಅವಕಾಶ ಸಿಕ್ಕಿತ್ತಲ್ಲ ಸೀತಾಮಾತೆಯ ದರ್ಶನ. ಮತ್ತು ಮೊದಲು ರಾಮನಿಗೆ ಸೀತಾಮಾತೆ ಇರವಿನ ಸಂದೇಶವನ್ನು ಹೇಳುವ ಯೋಗ ನನಗೆ ಸಿಕ್ಕಿತಲ್ಲ. ನಾವು ಮಹಾಭಾಗಧೇಯರು ಅಂತ ಹೇಳ್ತಾನೆ. ಇನ್ನು ಮುಂದಿನ ಕೆಲಸ ಸುಲಭ. ನಾನು ಬಂದ ಕೆಲಸ ಆಯಿತು, ಇನ್ನು ಬಹಳ ಕಷ್ಟ ಏನಿಲ್ಲ. ಸಂತೋಷದಿಂದ ಕೈ ಮುಗಿದು ಜಯ ಜಯ ಅಂತ ಸೀತಾಮಾತೆಯನ್ನು ಸ್ತುತಿ ಮಾಡಿದನಂತೆ. ಶಿವನ ಅರಸ ಅವ ಹೇಳ್ತಾನೆ, ದೂತನ ಕೆಲಸ ಮುಗಿಯಿತು ಸ್ವಾಮಿ ಶಿವನೇ, ದೂತ ಕಾರ್ಯ ಮುಗಿಯಿತು, ರಾಮ ಸೇವೆ ಮುಗಿಯಿತು. ನನ್ನ ಆ ಕೆಲಸ ಆಯ್ತಲ್ಲ ಸೀತಾನ್ವೇಷಣೆ ಮಾಡುವಂತಹದ್ದು, ಅದು ದೂತನ ಕಾರ್ಯ ಮುಗಿಯಿತು. ಅಬ್ಬಾ, ಶಿವನೇ ಬಂದರೂ ಲೆಕ್ಕಿಸುವುದಿಲ್ಲ. ಇನ್ನು ಇಷ್ಟವರೆಗೆ ನಾನು ಗುಲ್ಲು ಮಾಡಲಿಲ್ಲ, ಯಾಕೆಂದ್ರೆ ತೊಂದರೆ ಆದೀತು. ಸೀತಾಮಾತೆಯನ್ನು ಹುಡುಕಿದ್ದ ಮೇಲೆ ಶಿವ ಬಂದರೂ ನನಗೆ ಲೆಕ್ಕ ಅಲ್ಲ. ಆನಂದದಿಂದ ಹಿಗ್ಗಿದನಂತೆ, ಅಷ್ಟವರೆಗೆ ಆತಂಕದಿಂದ ಇದ್ದ, ಇಲ್ಲಿ ಆನಂದದಿಂದ ಹಿಗ್ಗಿದ. ದಶಕಂಠನಿಗೆ ಬಿರುದನ್ನು ತೋರಿಸುತ್ತೇನೆ. ಯಾವ ಬಿರುದನ್ನು? ನನ್ನ ಮೇಲೆ ಬೀಳುವ ರಾಕ್ಷಸರನ್ನು ಅರೆದು ಬಿಡುತ್ತೇನೆ. ಒಬ್ಬ ರಾಮದೂತನ ಯೋಗ್ಯತೆ ಏನು, ಅವನ ಸಾಧ್ಯತೆ ಏನು, ಇದನ್ನು ತೋರಿಸದೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಾನೆ. ಹಾಗಾದ ಕಾರಣ ಸೀತಾ ದರ್ಶನ ಸುಂದರ ಕಾಂಡದಲ್ಲಿ ನಾವೀಗ ಏನು ಹೇಳಿದ್ದೇವೆ, ಇದು ಅಪೂರ್ವ. ಸೀತಾ ದರ್ಶನ ಆಯಿತು. ಇದರಿಂದ ಲೋಕಕ್ಕೆ ಮಂಗಳವಾಗಲಿಕ್ಕಿದೆ. ಈ ಸಂಚಿಕೆಗೆ ಮಂಗಳವನ್ನು ಹೇಳೋಣ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲ ಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಲಂ.